ಜೈ ಶ್ರೀರಾಮ್ ಕೋಲಾಟ ತಂಡದಲ್ಲಿ ಲಕ್ಷಾಂತರ ಹಣವು ದುರುಪಯೋಗ ಮಾಡಲಾಗಿದೆ ಎಂದು ಕೆಲವರು ಸೂರ್ಯಸಿಟಿ ಪೊಲೀಸ್ ಠಾಣೆಯಲ್ಲಿ ನಮ್ಮ ವಿರುದ್ಧ ದೂರು ಸಹ ನೀಡಿದ್ದಾರೆ. ಇದು ಉದ್ದೇಶಪೂರ್ವಕವಾಗಿ ಕೆಲವರು ಜೈ ಶ್ರೀರಾಮ್ ಕೋಲಾಟ ತಂಡವನ್ನ ಛಿದ್ರವಾಗಿ ಒಡೆಯಲು ಕುತಂತ್ರ ಮಾಡುತ್ತಿದ್ದಾರೆ. ಜೊತೆಗೆ ನಾನು ಯಾವುದೇ ಕಾರಣಕ್ಕೂ ಜೈ ಶ್ರೀರಾಮ್ ಕೋಲಾಟ ತಂಡದಿಂದ ₹1 ಹಣವನ್ನ ದುರುಪಯೋಗ ಮಾಡಿಲ್ಲ. ಬೇಕಿದ್ದರೆ ದಾಖಲೆ ಸಮೇತ ಸಾಕ್ಷಿಗಳನ್ನ ನೀಡುತ್ತೇನೆ ಎಂದು ಜೈ ಶ್ರೀರಾಮ್ ಕೋಲಾಟ ತಂಡದ ಅಧ್ಯಕ್ಷ ಲಕ್ಷ್ಮೀಸಾಗರ್ ನರೇಂದ್ರರವರು ತಿಳಿಸಿದರು. ಇನ್ನು ಸ್ಥಳದಲ್ಲಿ ಜೈ ಶ್ರೀರಾಮ್ ಕೋಲಾಟ ತಂಡದ ಸ್ವರೂಪಾರಾಧ್ಯ, ಬೊಮ್ಮಸಂದ್ರ ರೇಣುಕಾ ಮತ್ತು ಜೈ ಶ್ರೀರಾಮ್ ಕೋಲಾಟ ತಂಡದ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಈಗ ನಾನು ಜೈ ಶ್ರೀರಾಮ್ ಕೋಲಾಟ ತಂಡ ಅಂತ ಒಂದು ಸಂಘ ಮಾಡಿದ್ದೀವಿ. ಈ ಸಂಘದಲ್ಲಿ ಸುಮಾರು 300 ಜನ ಇದ್ದಾರೆ ಸಂಘದ ಮೆಂಬರ್ಸು. ಅದರಲ್ಲಿ ಸುಮಾರು ಒಂದು 150 ಜನ ತೆಗೆದಿದ್ದೀವಿ. ಯಾಕೆ ತೆಗೆದಿದ್ದೀವಿ ಅಂತ ಹೇಳ್ತೀನಿ. ಮೊದಲು ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ನನ್ನ ಹೆಸರು ಜೈ ಶ್ರೀರಾಮ್ ಕೋಲಾಟ ಸಂಘದ ಅಧ್ಯಕ್ಷನು ನಾನು. ನನ್ನ ಹೆಸರು ನರೇಂದ್ರ ಅಂತ. ನನ್ನ ಊರು ಲಕ್ಷ್ಮೀಸಾಗರ. ಇವರು ರೂಪಾರಾಧ್ಯ ಸಂಘದ ಕಾರ್ಯದರ್ಶಿ. ನಾವು ಸಂಘ ಮಾಡಿದ್ದೀವಿ. ಇದರಲ್ಲಿ ಏನಾದರೂ ₹1 ಅದು ನಾನು ತಿಂತಾ ಇದ್ದರೆ ಇಲ್ಲಿದ್ದಾರೆ ಮಾತೆಯರೆಲ್ಲ ಕೇಳಿ, ಅವ್ರನ್ನ ಕೇಳಿ. ಏನಿದೆಯೋ ನಮ್ಮ ಸಂಘದಲ್ಲಿ ಎಲ್ಲ ಮಾತೆಯರಿಗೂ ಅಲ್ಲಿ ಹೋಗಿ ಹಾಡ್ತಾಯಿದ್ದು ಪ್ರೋಗ್ರಾಮ್ಸ್ ಹಣನ ಅವ್ರಿಗೆ ಕೊಟ್ಟಿದ್ದೀನಿ. ಯಾಕೆ ನೀವು ಇಂಟ್ರೆಸ್ಟ್ ತಗೊಂಡು ಕೊಡ್ತಾ ಇಲ್ಲ ಅಂತ ಕೇಳ್ಬೋದು. ಈಗ ಸುಮ್ಮನೆ ಕೊಟ್ಟರೆ ಕೊಡ್ತಾರ ದುಡ್ಡು? ಸುಮ್ಮನೆ ಕೊಡ್ತೀವಿ. ಏನಂದ್ರೆ ಆರೋಪ ಏನಂದ್ರೆ ಸಾಕಷ್ಟು ಹಣ ಕೊಟ್ಟಿದ್ದಾರೆ, ಅದನ್ನ ಕೇವಲ ನೀವೊಬ್ಬರೇ ತಗೊಂಡಿದ್ದೀರಾ, ನಮ್ಗೆ ಯಾವುದು ಕೊಟ್ಟಿಲ್ಲ ಅಂತ ಒಂದು ಆರೋಪ ಮಾಡ್ತಾರೆ. ಹೌದು ಅಲ್ವಾ? ನನ್ನ ಮೇಲೆ ಆರೋಪ ಬಂದಿದೆಯಲ್ವಾ? ನಾನು ಇಲ್ಲಿ ಸುಮಾರು 45 ಜನ ಹೆಣ್ಣುಮಕ್ಕಳಿಗೆ ನಾನು ಹಣವನ್ನು ಕೊಟ್ಟಿದ್ದೇನೆ. ಅದರಲ್ಲಿ ನೋಡಿ ಅವರು ತಗೊಂಡು ಸಿಗ್ನೇಚರ್ ಸಮೇತ ಹಾಕಿದ್ದಾರೆ. ಅದನ್ನು ನೀವು ನಿಮ್ಮ ಮೀಡಿಯಾಗೆ ಹಾಕಿ ನೋಡಿ ಸರ್. ನೋಡಿ ಇಟ್ಕೊಳ್ಳಿ ಅಮ್ಮ, ಇದು ನೋಡಿ. ನೋಡಿ 1 ಲಕ್ಷ ಆಯ್ತಾ? ಯಾರಾದರೂ ಮೊಬೈಲು ಎತ್ಕೊಂಡು ಕೌಂಟ್ ಮಾಡ್ಕೊಳ್ಳಿ, ಎಷ್ಟು ಲಕ್ಷ ಯಾರ್ಯಾರು ಕೊಟ್ಟಿದ್ದಾರೆ ಅಂತ ಕೌಂಟ್ ಮಾಡ್ಕೊಳ್ಳಿ. ಆಯ್ತಾ? ಇಲ್ಲಿ ಸರ್, ಇಲ್ಲಿ ಸಂಘದ ಅಮೌಂಟ್ ಅನ್ನ ಇಂಟ್ರೆಸ್ಟ್ ಯಾಕೆ ಬಿಡ್ತಾರೆ, ಹಾಗೆ ಕೊಡ್ಬೋದಲ್ಲ ಅಂತ ಒಂದಷ್ಟು ಪ್ರಶ್ನೆ. ಹೌದು, ಆ ಪ್ರಶ್ನೆ ಬರಲಿ. ಅದನ್ನ ಯಾಕೆ ಅಂತ ಹೇಳ್ತೀನಿ ನೋಡಿ. ಪ್ರತಿಯೊಬ್ಬರಿಗೂ ಹಣವನ್ನು ಕೊಟ್ಟಿದ್ದೇವೆ. ಸುಮಾರು 45ರಿಂದ 50 ಜನರು ಹಣವನ್ನು ತೆಗೆದುಕೊಂಡಿದ್ದಾರೆ. ಅವ್ರಿಗೆ ಫ್ರೀಯಾಗಿ ಬಿಡ್ಬೋದು ಅಂತ ನೀವು ಹೇಳ್ತಾ ಇದ್ದೀರಾ. ಕೇಳ್ತಿರೋ ಪ್ರಶ್ನೆ ಏನು ಅಂದ್ರೆ, ಸಂಘ ರಿಜಿಸ್ಟ್ರೇಷನ್ ಆಗಿಲ್ಲ. ಹೌದು, ಆಗ್ದಿರಾನೆ 2% RBI ರೂಲ್ಸ್ ಪ್ರಕಾರ ಹೆಂಗ್ ಬಡ್ಡಿ ಕೊಡ್ತಿದ್ದೀರಾ ಅಲ್ವಾ? ಕರೆಕ್ಟು. ಸಂಘ ರಿಜಿಸ್ಟ್ರೇಷನ್ನು ಎಸ್ಪೆಷಲಿ ಮೊದಲನೇ ಬಾರಿ ಸಂಘ ಯಾಕೆ ರಿಜಿಸ್ಟ್ರೇಷನ್ ಆಗಿಲ್ಲ ಅಂದರೆ, ನನ್ನ ಮೇಲೆ ಆರೋಪ ಮಾಡಿದಂತಹ ಸುದರ್ಶನ್ MS ಅನ್ನೋನು ನಮ್ಮ ಸಂಘದಲ್ಲೇ ಮೆಂಬರಾಗಿ ಸದಸ್ಯತ್ವವಾಗಿ ಇದ್ದುಕೊಂಡು ಆತನು ನಾನು ಹ್ಯೂಮನ್ ರೈಟ್ಸಲ್ಲಿದ್ದೀನಿ, ನಿಮಗೇನೂ ಪ್ರಾಬ್ಲಮ್ ಬರಲ್ಲ, ಸಂಘ ರಿಜಿಸ್ಟ್ರೇಷನ್ ಬೇಕಾಗಿಲ್ಲ, ಏನಾದರೂ ಸಣ್ಣ ಪುಟ್ಟ ಏನೋ ನಾವು ಒಂದು ಪ್ರವಾಸ ಹೋಗ್ತೀವೋ ಇಲ್ಲ ಹೆಣ್ಮಕ್ಳಿಗೆ ಏನಾದರೂ ಕೊಡ್ತೀವೋ ಅದಕ್ಕೆಲ್ಲ ಬಿಲ್ಗಳು ರೆಡಿ ಮಾಡಬೇಕು, ಅದೆಲ್ಲ ಸುಮ್ಮನೆ ರಿಸ್ಕ್ ಆಗುತ್ತೆ ಅಂತ ಅಡ್ಡಾಕದ. ಅದಕ್ಕೆ ನಾವು ಇಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ಆಫೀಸು ಅಮರೇಶ್ ಅಸೋಸಿಯೇಟ್ಸ್ ಅಂತ ಅವ್ರ ಹತ್ರ ಸಲಹೆ ಕೇಳಕ್ಕೆ ಹೋಗಿದ್ವಿ. ಅವರು ಹೌದು ನೀವು ಮಾಡಿಸ್ಲೇಬೇಕು ಅಂತ ಕೇಳಿದಾಗ ಇದೇ ಸುದರ್ಶನ್ ಅನ್ನೋರು ಬಂದುಬಿಟ್ಟು ಆ ಥರ ಮಾಡಬಾರ್ದು, ಏನೂ ತೊಂದರೆ ಆಗಲ್ಲ, ನಾನು ಹ್ಯೂಮನ್ ರೈಟ್ಸಲ್ಲಿದ್ದೀನಿ, ಏನೇ ಆಗಲಿ ನಾನು ಫೇಸ್ ಮಾಡ್ತೀನಿ ಅಂತ ಅಡ್ಡಾಕಿ ಇವಾಗ ನನ್ನ ಮೇಲೇ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಇದು +1. ಎರಡನೇದು, ನಾನು ಯಾಕೆ 2% ಇಂಟ್ರೆಸ್ಟ್ ಕೊಟ್ರಿ ಅಂತ ನೀವು ಹೇಳ್ತಾ ಇದ್ದೀರಾ. ನಿಜ, ಅದು RBI ಗೈಡ್ಲೈನ್ಸ್ ಪ್ರಕಾರ ನೀವು ಹೇಳೋ ಪ್ರಕಾರ ರಾಂಗೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನನ್ನ ಉದ್ದೇಶ ಅಯೋಧ್ಯೆಗೆ ಉಚಿತವಾಗಿ ಕರ್ಕೊಂಡೋಗಬೇಕು ಅಂತ ನನ್ನ ಉದ್ದೇಶ. ಅದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ. ಏನು ಅಂದರೆ, ಈ ಹಿಂದೆ 1 ತಿಂಗಳ ಹಿಂದೆ ನಾನು ನನ್ನ ಸ್ವಂತ ಖರ್ಚಿನಲ್ಲಿ ನಾನು ಅಯೋಧ್ಯೆಗೆ ಹೋಗಿದ್ದೆ. ಅಲ್ಲಿ ಒಂದು ಮೆಸೇಜ್ ಹಾಕಿದ್ದೀನಿ ನಮ್ಮ ತಂಡದವ್ರಿಗೆ. ಒಂದೇ ಕಟ್ ಮಾಡಿ ಒಂದು ಮೆಸೇಜ್ ಹಾಕಿದ್ದೆ ನಾನು. ಅಲ್ಲೇ ನೋಡಿಬಿಟ್ಟು, ನೋಡಿ ಅಮ್ಮ, ಇಲ್ಲಿ ಸುಮಾರು ಜನ, ತುಂಬ ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ, ನಿಮ್ಮನ್ನೆಲ್ಲ ಕರ್ಕೊಂಡೋಗೋದಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ನಮಗೆ ಅಲ್ಲಿ ನಮ್ಮ ಉದ್ದೇಶ ಅಯೋಧ್ಯೆಯಲ್ಲಿ ಉಚಿತವಾಗಿ ಎಲ್ಲರನ್ನೂ ಕರ್ಕೊಂಡೋಗಿ ಅಯೋಧ್ಯೆಯಲ್ಲಿ ಕೋಲಾಟ ಆಡಿಸ್ಬೇಕು ಅಂತ ಉದ್ದೇಶ. ಆ ಉದ್ದೇಶಕ್ಕೇ ನೋಡ್ಕಮ್ಮ, ಆ ಉದ್ದೇಶಕ್ಕೇ ನಾನು ಈ 2% ಇಂಟ್ರೆಸ್ಟ್ ಥರ ಮಾಡಿ ಅವ್ರ ಹಣನ ಅವ್ರಿಗೆ ರೊಟೇಷನ್ ಮಾಡಿ ಅವ್ರಿಗೆ ಕಷ್ಟಕ್ಕೆ ಕೊಟ್ಟಿದ್ದೇನೆ. ಕೊಟ್ಟು ಸಂಘದ ದುಡ್ಡು. ನನಗೇನಕ್ಕೆ ಸರ್? ಇವಾಗ ನನ್ನ ದುಡ್ಡು ಕೊಟ್ಟರೆ
ನಾನು ಎತ್ಕೊಬೇಕು. ಅದು ಮೆಸೇಜ್ ಹಾಕಿದ್ದೀನಿ. ಸಂಘ ಅಭಿವೃದ್ಧಿ ಅಲ್ಲ ಅಂತ ನೀವು ಬಿಡ್ತಾ ಇದ್ದೀರಾ. ಹೌದು. ಈಗ ನೀವೊಂದು ಕಾರ್ಯಕ್ರಮಕ್ಕೆ ಹೋದಾಗ ಆಯೋಜಕರು ಒಂದು ಇಂತಿಷ್ಟು ಅಮೌಂಟ್ ಅಂತ ಕೊಡ್ತಾರೆ. ಅದು ಟೀಚರ್ ಕೊಡ್ತಿರೋ ಇಲ್ಲಾಂದ್ರೆ ನೀವು ಅಲ್ಲಿ ಬಂದಿರೋ ಪಾರ್ಟಿಸಿಪೇಟ್? ನಾವು ಟೀಚರ್ಗೂ ಕೊಟ್ಟಿಲ್ಲ, ಪಾರ್ಟಿಸಿಪೆಂಟ್ಗೂ ಕೊಟ್ಟಿಲ್ಲ. ಯಾಕೆ ಅಂದರೆ ಹೆಣ್ಮಕ್ಳೆಲ್ಲರೂ ಸೇರಿ ತೀರ್ಮಾನ ಮಾಡಿದ್ದಾರೆ. ಸರ್ ನಮಗೆ ಬೇಡ, ಇದನ್ನೆಲ್ಲ ಒಂದು ಹತ್ರ ಒಗ್ಗೂಡಿಸಿ ಹಣ ದೊಡ್ಡದು ಮಾಡಿ 2% ಇಂಟ್ರೆಸ್ಟು ನಮ್ಮ ಸ್ವಇಚ್ಛೆಯಿಂದ ನಾವು ಕೊಡ್ತೀವಿ, ಇದನ್ನ ಕಟ್ಕೊಳ್ಳಿ, ಸಂಘ ದೊಡ್ಡದು ಮಾಡಿ ಎಲ್ಲರನ್ನು ಒಂದು 500 ಜನನ ಮಾತೆಯರನ್ನ ನಾವು ಅಯೋಧ್ಯೆಗೆ ಕರ್ಕೊಂಡು ಹೋಗೋಣ ಅಂತ ಫ್ರೀಯಾಗೆ, ನೀನು ದುಡ್ಡು ತಗೊಳೋಣ ಅವ್ರ ಹತ್ರ, ಫ್ರೀಯಾಗಿ ಕರ್ಕೊಂಡು ಹೋಗೋಣ ಅಂತ ಅವರೇ ಹೇಳಿದ್ದು. ನಾವು ಇಲ್ಲಿ ನಾನು ಅಧ್ಯಕ್ಷನು, ಇವ್ರ ಕಾರ್ಯದರ್ಶಿ, ಅವ್ರು ಹೇಳ್ದಾಗ ಕೇಳಬೇಕು, ಇವ್ರು ಹೇಳ್ದಾಗ ಕೇಳಬೇಕು ಅಂತ ರೂಲ್ ಏನೂ ಇಲ್ಲ. ಯಾಕೆ ಅಂದರೆ ನಮ್ಮ ಸಂಘದಲ್ಲಿ 157 ಜನ ಇವಾಗ ಸದ್ಯಕ್ಕಿದ್ದಾರೆ. ಇನ್ನು ಉಳಿದವರೆಲ್ಲ ಸಂಘದಿಂದ ಆಚೆ ಹೋಗಿದ್ದಾರೆ. ಅದರಲ್ಲಿ ಕೆಲವರನ್ನು ನಾನೇ ತೆಗೆದಿದ್ದೀನಿ. ಉದ್ದೇಶ ಏನು ಸರ್ ತೆಗಿಯೋಕ್ಕೆ ಅಂತ ಹೇಳ್ತೀನಿ. ಕೆಲವರನ್ನು ನಾನೇ ತೆಗೆದಿದ್ದೀನಿ, ಕೆಲವರು ಅವರಾಗಿ ಅವರು ಲೆಫ್ಟ್ ಆಗಿದ್ದಾರೆ. ಯಾಕೆ ಆಗಿದ್ದಾರೆ ಅಂದರೆ ನಮ್ಮ ಸಂಘದಲ್ಲಿ 10 ಕಾರ್ಯಕ್ರಮಕ್ಕೆ ಬಂದ ಮೇಲೆ ಅವರು ಸಂಘದಲ್ಲಿ ಮೆಂಬರ್ಶಿಪ್ ಆಗ್ತಾರೆ, ಸದಸ್ಯತ್ವವನ್ನು ಪಡ್ಕೊಳ್ತಾರೆ. ಆಮೇಲೆ ಅವರು 1 ವರ್ಷದಿಂದ ಬರೋದೇ ಇಲ್ಲ ಎಲ್ಲೂ. ಆವಾಗ ಅವರನ್ನು ಮೂರು ಕಾರ್ಯಕ್ರಮಕ್ಕೆ ಬರಬೇಕು. ಅವ್ರು ಮತ್ತೆ 3 ಕಾರ್ಯಕ್ರಮಕ್ಕೆ ಬಂದರೆ ವರ್ಷದಲ್ಲಿ 3 ಕಾರ್ಯಕ್ರಮ ಇರುತ್ತೆ. ಅದರಲ್ಲಿ ಒಂದು ಸರ್ತಿನಾದರೂ ಬನ್ರಮ್ಮ ಅಂತ ಕೇಳ್ಕೊಂಡಿದ್ದೀನಿ ಅವ್ರನ್ನ. ಅವ್ರು ಬಂದಿಲ್ಲ. ನೀವು ಬಂದಿಲ್ಲ ಅಂದರೆ ನಾನು ತೆಗಿತೀನಿ ಅಂತ ಅವ್ರಿಗೆ ಸ್ಟೇಟ್ಮೆಂಟು ಕೊಟ್ಟಿದ್ದೀನಿ, ಮೆಸೇಜು ಹಾಕಿದ್ದೀನಿ. ಅವ್ರು ಯಾರು ಇದುವರೆಗೂ 1 ವರ್ಷದಿಂದ ಇದುವರೆಗೂ ಯಾರು ಯಾಕೆ ಸರ್ ನಾನು ತೆಗ್ದಿದ್ದೀರ ಅಂತ ಕೇಳೋಕ್ಕೆ ಬಂದಿಲ್ಲ. ಇವತ್ತು ನಾನು 1 ರೂಪಾಯಿ ಕೂಡ ಹಾಕಿ 35 ಲಕ್ಷ ನಾನು ಸಂಘದಲ್ಲಿ ದೊಡ್ಡದು ಮಾಡಿದ ಮೇಲೆ ಕೆಲವರು ನನ್ನ ಮೇಲೆ ಜಗಳ ಮಾಡಿಕೊಂಡು ಸಂಘದಲ್ಲಿ ದುಡ್ಡು ಎತ್ಕೊಂಡು ಕೆಲವರು ಹೆಸರು ಹೇಳ್ಬೋದಾ? ಎಮ್ ಎಸ್ ಸುದರ್ಶನ್ ಅನ್ನೋನು 1,55,000 ಕಟ್ಟಬೇಕು. ಅದು ಪ್ರೂಫ್ ಇದೆ, ತೋರಿಸ್ತೀನಿ ನಿಮಗೆ. ಆಮೇಲೆ ಅವರು 2 ಲಕ್ಷ ಎತ್ಕೊಂಡಿದ್ರು. ಕಟ್ಕೊಂಡು ಬಂದು ಲಾಸ್ಟಲ್ಲಿ ಜಗಳ ಮಾಡಿದ್ದಾರೆ. ನನ್ನ ಹೆಸರಲ್ಲೇ 1 ಲಕ್ಷ ಎತ್ಕೊಟ್ಟಿದ್ದೆ. ಪಾಪ ಒಳ್ಳೆಯವನು, ಚೆನ್ನಾಗಿರಲಿ ಅಂತ ನಂದು ಕಟ್ಟಿದ. ಈ ಕೊನೆಯಲ್ಲಿ ಅದ್ಯಾವುದೋ ಒಂದು 35,000 ಮಧ್ಯದಲ್ಲಿ ತಗೊಂಡಿದ್ದ. ಅದು ನಾನು ತಗೊಂಡೇ ಇಲ್ಲ ಅಂತ ಜಗಳ ಮಾಡಿ ನನ್ನ ಮೇಲೆ ಗಲಾಟೆ ಮಾಡ್ದ. ಇಲ್ಲಿ ಸಂಘದಲ್ಲಿದ್ದಂಥ ಹೆಣ್ಮಕ್ಳು ಅಲ್ಲಿ ಪ್ರಶ್ನೆ ಮಾಡಿದ್ರು. ಅವರು ಪ್ರಶ್ನೆ ಮಾಡಿದಾಗ ಅವ್ರ ಹತ್ರ ಸುದರ್ಶನ್ MS ಅನ್ನೋನು ಅಸಭ್ಯ ವರ್ತನೆಯಿಂದ ನಡ್ಕೊಂಡ. ಅಲ್ಲಿ ಹೆಣ್ಮಕ್ಳು 1-2-3 ಕೋಪ ಬಂದು 2 ಹಾಕಿರ್ತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದನ್ನೇ ದೊಡ್ಡದು ಮಾಡಿ ಸುದರ್ಶನ್ MS ಅನ್ನೋನು ಕೆಲವೊಂದು ಆರೋಪ ಮಾಡಿ ಸುದರ್ಶನ್ ನೀವು ಅಸಭ್ಯ ವರ್ತನೆ ಮಾಡಿದ್ರಿ ಅಂತ ಹೇಳ್ತಾ ಇರೋದು. ಇಲ್ಲಿದ್ದಾರೆ, ಕೇಳಿ. ಅದೇ ಸರ್, ಈಗ ನಾನು ಹೇಳ್ತೀನಿ, ನಾನು ಅಸಭ್ಯ ವರ್ತನೆಯಲ್ಲಿ ನಡ್ಕೊಂಡಿದ್ರೆ ಸಂಘದಲ್ಲಿ 35 ಲಕ್ಷ ಮಾಡೋಕ್ಕಾಗಲ್ಲ. ಪಾಯಿಂಟ್ ನಂಬರ್ 1. ಆಮೇಲೆ ಹೆಣ್ಣು ಮಕ್ಳಿಗೂ ನಾನೇ ಹೇಳ್ತೀನಿ ಹೆಣ್ಣು ಮಕ್ಕಳು ಸುಮ್ಮನೆ ನಾವು ಈಗ ಕರೆದ ತಕ್ಷಣ ಬರಲ್ಲ, ಆಯ್ತಾ? ಇಲ್ಲಿ ಇಷ್ಟು ಜನ ಮಾತೆಯರಿದ್ದಾರೆ, ಅವ್ರನ್ನ ಕೇಳಿ. ನಾನು ಏನು, ನನ್ನ ಗುಣ ಎಂಥದ್ದು ಅವ್ರನ್ನ ಕೇಳಿ ಅವರೇ ಹೇಳಿ. ಏನ್ರಮ್ಮ ಇರಿ ಏನ್ರಮ್ಮ, ನಾನು ಆ ಥರದವನ, ನಾನು ಯಾವ ಥರದ ವ್ಯಕ್ತಿ ಹೇಳಿ. ಇಲ್ಲ ಸರ್, ನಾನೇ ಹೇಳ್ತಾ ಇದ್ರೆ ಇಲ್ಲಿ ಆನೇಕಲ್ ತಾಲೂಕಿನಲ್ಲಿ ಎಷ್ಟೋ ಸಾವಿರಾರು ಜನ, ಲಕ್ಷಾಂತರ ಜನ ಈ ವಿಡಿಯೋ ನೋಡ್ತಾ ಇರ್ತಾರೆ. ಅವನ ತಪ್ಪು ನಾವು ಮುಚ್ಚಿಕೊಳ್ತಾನೆ ಅಂತ ಮಾತಾಡ್ತಾರೆ ಈ ಹೆಣ್ಣು ಮಕ್ಕಳು. ಅವ್ರು ಹೇಳಿ. ಈಗ ಮೇನ್ ಆರೋಪ ಏನು ಅಂದ್ರೆ, ಸೊ ನಿಮ್ಮಲ್ಲಿರುವಂತಹ ಟೀಚರ್ಸ್ ಮುಂದೆ ನೀವೇನ್ ತೆಗ್ದಾಕಿದಿರೋ ಇಲ್ಲ ಬಿಟ್ಟೋಗಿದಿರೋ, ನಾವು ಇಷ್ಟು ದಿವಸದಿಂದ ಕೆಲಸ ಮಾಡಿದೀವಲ್ಲ, ನಾವು ದುಡ್ದಿದೀವಲ್ಲ, ನಮ್ಗೆ ಏನು ರಿಟರ್ನ್ ನಾನು ಅವ್ರು ಕೊಡ್ತೀನಿ ಅಂತ ಹೇಳಿದ್ದೀನಿ. ಈಗ ಅವ್ರಿಗೆ ಅವ್ರ ಸಂಘದಿಂದ ಆಚೆ ಹೋದಾಗ ಕೇಳಿದ್ರು ನಮ್ಮ ದುಡ್ಡು ನಮ್ಗೆ ಕೊಟ್ಬಿಡಿ ಅಂತ. ನಾನು ಹೇಳಿದೆ, ನೋಡಿ ಅಮ್ಮ, ನೀವು ಸಂಘದಿಂದ ಆಚೆ ಹೋಗ್ತಾ ಇದ್ದೀರಾ, ನೀವು ಏನು ಕಾರಣಕ್ಕೆ ಹೋಗ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ, ಅಥವಾ ನಿಮಗೆ ಯಾರು ಏನು ಹೇಳ್ಕೊಟ್ರೋ ಅದು ನನಗೆ ಗೊತ್ತಿಲ್ಲ. ಆದರೆ ನಮ್ಮ ಸಂಘದಲ್ಲಿ 14 ಜನ ಟೀಚರ್ಸ್ ಇದ್ದಾರೆ. ಇವಾಗ ನಿಮ್ಗೆ ಸೆಟಲ್ಮೆಂಟ್ ಮಾಡಿದ್ರೆ ಅಲ್ಲಿರೋರು ಎತ್ಕೊಳ್ತಾರೆ, ಸರ್ ನಮ್ಮದು ಕೊಟ್ಬಿಡಿ ಅಂತ. ಆವಾಗ ನಾನು ಸಂಘ ಕಟ್ಟೋಕ್ಕಾಗಲ್ಲ. ಅದರಿಂದ ಅವ್ರು ಎಲ್ಲರಿಗೂ ಕೊಟ್ಟಾಗ ನಿಮಗೂ ಕೊಡ್ತೀನಿ, ಎಲ್ಲರಿಗೂ. ಈಗ ಶ್ರೀರಾಮ್ ಕೋಲಾರ ತಂಡ ಆನೇಕಲ್ ಒಂದು ಹೆಸರುವಾಸಿ, ಯಾಕೆ ಇದೆಲ್ಲ ಆಯಿತು ಅಂತ? ಇದು ವೈಯಕ್ತಿಕ ದ್ವೇಷ. ವೈಯಕ್ತಿಕ ಸುದರ್ಶನ್ MS ಸುದರ್ಶನ್ ಅನ್ನೋ ವ್ಯಕ್ತಿ ನನ್ನ ಮೇಲಿನ ವೈಯಕ್ತಿಕ ದ್ವೇಷ. ಅವರು ಸಂಘದಲ್ಲಿ ಹಣ ಕಟ್ಟದೇ ಇದ್ದಾಗ ಹೆಣ್ಮಕ್ಳು ಕೇಳಿ ಹೆಣ್ಮಕ್ಳ ಮೇಲೆ ಅವನು ಅಸಭ್ಯ ವರ್ತನೆ ನಡ್ಕೊಂಡಾಗ ಹೆಣ್ಮಕ್ಳು ಅದನ್ನ ಒಂದೆರಡು ಅಸಭ್ಯ ವರ್ತನೆ ಮಾಡಿದ್ರೆ ನೀವು ಬಂದು ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೋದಾಯ್ತಲ್ಲ? ಇರಿ ಸರ್, ಅದನ್ನೇ ಮಾತಾಡ್ತಾ ಇದ್ದೀನಿ, ಅದನ್ನೇ ಇರಿ ಒಂದು ನಿಮಿಷ.
ಅಸಭ್ಯ ವರ್ತನೆಯಿಂದ ನಡ್ಕೊಂಡಾಗ ಹೆಣ್ಮಕ್ಳು ಡೇಟ್ ಹಾಕಿದ್ರು, ಅಲ್ಲಿ ಜನ ಸೇರಿದ್ರು. ಆವಾಗ ಅವರ ಶ್ರೀಮತಿ ಮತ್ತು ಅವ್ರ ಮಕ್ಕಳಿಬ್ಬರು ಬಂದರು. ಅವರು ಅಣ್ಣ ಈ ಮ್ಯಾಟ್ರನ್ನ ದೊಡ್ಡದು ಮಾಡಬೇಡಿ, ದಯವಿಟ್ಟು ನನ್ನ ಮಗ ಯಾರು ಸುದರ್ಶನ್ ಅವರ ಪತ್ನಿ ಲಕ್ಷ್ಮಿ ಅಂತ, ಅವರು ನನ್ನ ಮಗನಿಗೆ ಮದುವೆ ಫಿಕ್ಸ್ ಆಗಿದೆ, ಇದನ್ನ ದೊಡ್ಡದು ಮಾಡಿದ್ರೆ ಇಡೀ ಆನೇಕಲ್ ತಾಲೂಕೆಲ್ಲ ನೋಡ್ತಾರೆ, ನನ್ನ ಮಗನ ಮದುವೆ ನಿಂತೋಗ್ಬಿಡುತ್ತೆ, ದಯವಿಟ್ಟು ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿಸಿ ಅಂತ ಕಾಲು ಹಿಡ್ಕೊಂಡ್ರು. ಆವಾಗ ನಾನು ಏನು ಸರ್ ಮಾಡಬೇಕು? ಆಯ್ತಮ್ಮ ಕ್ಷಮಿಸಿದ್ದೀನಿ, ಯಾರು ಅವ್ರ ಮೇಲೆ ಆರೋಪ ಮಾಡಬೇಡಿ ಹೋಗಿ ಅಂತ ಕಳಿಸ್ಕೊಟ್ವಿ. ಇವನು ಸೈಲೆಂಟಾಗಿ ಹೋಗ್ಬಿಟ್ಟು ಅಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ರೆ ನಾವೇ ಮಾಡ್ಬೋದಾಗಿತ್ತಲ್ಲ ಆ ಕೆಲಸ, ಅಷ್ಟೇ ಮಾಡ್ಬೋದಾಗಿತ್ತಲ್ಲ. ಈಗ ಮುಂದೆ ಹೆಂಗೆ ಇದೇ ಸಂಘನ ಮುಂದುವರ್ಸ್ಕೊಂಡು ಹೋಗ್ತೀರಾ ಇಲ್ಲ ಯಾವ ಥರ? ಮುಂದುವರಿಸ್ತೀವಿ ನಾವು. ನೋಡಿ ಸರ್, ಈಗ ಸ್ಟೇಷನ್ಗೆ ಬಂದು ಯಾರ್ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೋ ನನ್ನ ವಿರುದ್ಧ, ಸಂಘದಲ್ಲಿ ನಾವು ದುಡ್ದಿರೋ ದುಡ್ಡು ನಮ್ಗೆ ಕೊಟ್ಬಿಡಿ ಅಂತ, ಅವ್ರು ದುಡ್ದಿರೋ ದುಡ್ಡು ಅವ್ರು ಕೊಟ್ಬಿಡ್ತೀವಿ, ಅವ್ರ ದುಡ್ಡು ನಮಗೆ ಬೇಡ. ನಾನು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಅಲ್ಲಿ ಎಲ್ಲರಿಗೂ ಹೆಣ್ಮಕ್ಳಿಗೂ ಈಗಾಗಲೇ ಒಂದು ಬಾರಿ ಸೀರೆಗಳು ಕೊಟ್ಟಿದ್ವಿ. ಕೇಳಿ, 300 ಜನ ಕೊಟ್ಟಿದ್ದೀವಿ. ಇನ್ನೊಂದು ಸಲ ಆ ಥರ ಮಾಡಿಬಿಟ್ಟು ಇವರು ಹೋಗಿದ್ದಾರಲ್ಲ ಅವ್ರನ್ನೂ ಕರೆದ್ಬಿಟ್ಟು ಅವ್ರಿಗೂ ಒಂದು ಸೀರೆ ಕೊಟ್ಟು ಅರಿಶಿನ ಕುಂಕುಮ ಕೊಟ್ಟು ಅವ್ರು ದುಡ್ದಿರೋ ದುಡ್ಡನ್ನ ಅವ್ರು ಕೊಡೋಣ ಅಂತ ಇದ್ದೆ. ಅಷ್ಟೊತ್ತಿಗೆ ಅವರು ಆ ಸುದರ್ಶನ್ ಅನ್ನೋ ವ್ಯಕ್ತಿ ಮಾತು ಕೇಳಿಕೊಂಡು ಅವರೆಲ್ಲ ನನ್ನ ಮೇಲೆ ದಂಗೆ ಎದ್ದಿದ್ದಾರೆ. ನಿಮ್ಮ ಮೇಲೆ ಆರೋಪ ಮಾಡ್ತಿರೋಂಥ ವ್ಯಕ್ತಿಗೆ ಮತ್ತೆ ನಿಮ್ಗೆ ಏನು ಸಂಬಂಧ ಅಂತ? ಸಂಬಂಧ ಏನೂ ಇಲ್ಲ, ಆತ್ಮ ಮೆಂಬರೇ. ನಮ್ಮ ತೋಟದಲ್ಲಿ ಬಾಡಿಗೆಗೂ ಇದ್ದ, ನಮ್ಮ ತೋಟದಲ್ಲಿ ಬಾಡಿಗೆಗೂ ಇದ್ದ. ಸಂಬಂಧ ಅಂಥದ್ದು ಏನಿಲ್ಲ. ಆತನಿಗೆ ನಾವು ಶಿವನ ಪಾತ್ರಧಾರಿ ವೇಷ ಕೊಟ್ಟಿದ್ವಿ. ಆವತ್ತಿಗೆ ಒಂದು ಕಾರ್ಯಕ್ರಮಕ್ಕೆ ಬಂದಾಡಿದ್ರೆ 3,000 ಶಿವನ ಪಾತ್ರಧಾರಿಗೆ ಅವತ್ತು ಸೆಟಲ್ಮೆಂಟ್ ಮಾಡಿದ್ವಿ. ಆದರೂ ಆತನ ಸಂಘದಲ್ಲಿ ಯಾಕೆ ಇಟ್ಕೊಂಡ್ವಿ ಅಂದರೆ, ನಮ್ಮ ಸಂಘದಲ್ಲಿ 300 ಜನ ಮಾತೆಯರಲ್ಲಿ ಗಂಡು ಮಕ್ಕಳು 5 ಜನ ಇರೋದು. ಈಗ ಉದಾಹರಣೆಗೆ ನಾವೆಲ್ಲೋ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕು, ಹೆಣ್ಮಕ್ಳು ಕಾರ್ ಓಡ್ಸೋಕೆ ಬರ್ತದ? ನಮ್ಮ ಕಾರಲ್ಲಿ ಹೆಣ್ಮಕ್ಳು ಕರ್ಕೊಂಡು ಹೋಗ್ಬೇಕಂದ್ರೆ ಗಂಡು ಮಕ್ಳು ಬೇಕಲ್ಲ, ಅವ್ರಿಗೆ ಹೇಳ್ತಾ ಇದ್ವಿ, ನೋಡಪ್ಪ ಅವರೆಲ್ಲ 5 ಜನ ಬರ್ತಾರೆ, ಇವರೆಲ್ಲ 10 ಜನ ಬರ್ತಾರೆ, ಕರ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ವಿ. ಅದಕ್ಕೆ ಅದನ್ನ ಮೆಂಬರ್ ಮಾಡ್ಕೊಂಡ್ವಿ. ಅಂದರೆ ನಿಮ್ಮ ವೈಯಕ್ತಿಕವಾಗಿ ಎತ್ತಿದ್ದಾರೆ ಅಂದಂಗೆ ಆಯಿತು. ಅವರು ನನ್ನ ಬೆಳವಣಿಗೆ, ನಾನು ಸಂಘನ ಬೆಳೆಸಿದ್ದು ಇಷ್ಟು ದೊಡ್ಡದು ಮಾಡಿದ್ನಲ್ಲ, ನಾನು ಆನೇಕಲ್ ತಾಲೂಕಲ್ಲಿ ನಂಬರ್ 1 ಮಾಸ್ಟರ್ ಆಗಿಬಿಡ್ತೀನಿ ಅಂತ ನನ್ನ ಬೆಳವಣಿಗೆಯನ್ನು, ನನ್ನ ಏಳಿಗೆಯನ್ನು ಸಹಿಸೋದಕ್ಕಾಗದೆ ಮಾಡಿರೋ ಒಂದು ಕುತಂತ್ರ ಇದು ಕುತಂತ್ರ. ಆಮೇಲೆ ಇವ್ರನ್ನ ಸಂಘದಿಂದ ಯಾಕೆ ತೆಗ್ದಾಕ್ತೀರಾ ಅಂತ ಕೇಳ್ತಾ ಇದ್ದೀರಲ್ಲ, ಯಾಕೆ ತೆಗ್ದಾಕಿದ್ದೀವಿ ಅಂದರೆ ಅವ್ರು ಮತ್ತೆ ನನಗೆ ಕಾಲ್ ಮಾಡ್ತಾರೆ. ನಾನು ಸಂಘದಿಂದ ಅವ್ರನ್ನ ತೆಗ್ದಿದ್ದೀನಿ ಅಂದರೆ, ಸರ್ ನಮ್ಮನ್ನು ಯಾಕೆ ಸರ್ ಸಂಘದಿಂದ ತೆಗ್ದಿದ್ದೀರಾ ಅಂತ ಕೇಳ್ತಾರೆ. ಆವಾಗ ಅಮ್ಮ ನೀನು 1 ವರ್ಷದಿಂದ ಬಂದಿಲ್ಲ, ಅದಕ್ಕೆ ತೆಗ್ದಿದ್ದೀನಿ, ನೆಕ್ಸ್ಟ್ ಪ್ರೋಗ್ರಾಮ್ಗೆ ಮೆಸೇಜ್ ಮಾಡ್ತೀನಿ, ಬಂದುಬಿಡು ಹಾಡು. ಹೌದು, ಬಂದಿರೋರೆಲ್ಲ ಇಲ್ಲೇ ಇದ್ದಾರೆ. ಸರ್, ಮುಖ್ಯವಾಗಿ ಈ ಸಂಘ ರಿಜಿಸ್ಟರ್ ಆಗಿಲ್ಲ, ನೀವು ವಜಾ ಮಾಡೋದಾಗ್ಲಿ, ಸೇರ್ಸ್ಕೊಳಕ್ಕಾಗ್ಲಿ, ಸದಸ್ಯತ್ವ ಕೊಡಕ್ಕಾಗ್ಲಿ, ಹೆಂಗ್ ಹಕ್ಕು ಬಂತು ನಿಮ್ಗೆ? ನಾವು ನಮ್ಮ ಸಂಘದಲ್ಲಿ ಎಲ್ಲರೂ ಸರ್ವಾನುಮತದಿಂದ ನಾವು ಇದನ್ನು ಚರ್ಚೆ ಮಾಡಿದ್ದೀವಿ. ಸರ್ವಾನುಮತದಿಂದ ಚರ್ಚೆ ಮಾಡಿ ಅಧ್ಯಕ್ಷರಿಗೆ ಈ ಪವರ್ ಇದೆ ಅಂತ ಈ ಸಂಘದಿಂದ ಆಚೆ ಹೋಗಿದ್ದಾರಲ್ಲ ಅವರೇ ಹೇಳಿದ್ದಾರೆ. ಆಯಿತಾ? ಆಮೇಲೆ ಇರಿ ಒಂದು ನಿಮಿಷ, ನಾವು ದುಡ್ಡು ತಿಂದಾಕಿದ್ದೀವಿ ಅಂತ ಇದ್ದಾರಲ್ಲ, ನಿಮಗೆ ನಾನು ಪ್ರೂಫ್ ಸಮೇತ ತೋರಿಸ್ತೀನಿ. 35 ಲಕ್ಷ ರೂಗಳನ್ನು ಸುಮಾರು 60 ಜನ ಮಾತೆಯರಿಗೆ, ಒಬ್ಬರಿಗೆ 50,000, ಒಬ್ಬರಿಗೆ 70,000, ಒಬ್ಬರಿಗೆ 1 ಲಕ್ಷ, ಅಂದರೆ 1 ಲಕ್ಷ ಮೇಲೆ ಯಾರಿಗೂ ಕೊಟ್ಟಿಲ್ಲ. ಇದೇ ನೀವು ಸಂಘದಿಂದ ಆಚೆ ಹೋಗಿರೋರು ಅವ್ರು ಹೆಂಡ್ತಿ ಇದ್ದಾರಲ್ಲ. ಈಗ MS ಸುದರ್ಶನ್ ಅನ್ನೋ ವ್ಯಕ್ತಿ ನಮ್ಮ ಸಂಘದಿಂದ ಆಚೆ ಹೋಗಿದ್ದಾನೆ ಅಂದರೆ ನಾವು ತೆಗೆದಿದ್ದೀವಿ. ಅದನ್ನ ಯಾಕೆ ತೆಗೆದ್ವಿ ಅಂದರೆ, ನಮ್ಮ ಸಂಘದ ವಿರುದ್ಧವಾಗಿ ಯಾರೇ ನಡ್ಕೊಳ್ಳಿ, ನಮ್ಮ ಸಂಘದ ಬಗ್ಗೆ ಅಪಪ್ರಚಾರ ಮಾಡಲಿ, ಅಂಥವ್ರನ್ನು ಯಾವುದೇ ದಯೆ ದಾಕ್ಷಿಣ್ಯ ಇಲ್ಲದೆ ತೆಗೆದಾಕಬಹುದು ಅಂತ ನಮ್ಮ ಸಂಘದ ಎಲ್ಲ ಸದಸ್ಯರು ಒಪ್ಪಿಕೊಂಡು ನಾವೊಂದು ಬೈಲಾ ಬರ್ಕೊಂಡಿದ್ದೀವಿ. ಅದಕ್ಕೆ ನಾವು ತೆಗೆದಿದ್ದೀನಿ. ಆದರೆ ಅವ್ರ ಮಿಸ್ಸಸ್ನ ತೆಗ್ದಿದ್ದೀನಾ? ಫೋನ್ ಮಾಡಿ ಕೇಳಿ ಅವ್ರನ್ನ. ಅವ್ರ ಮಿಸ್ಸಸ್ ಇದ್ದಾರೆ ಈಗ ಸಂಘದಲ್ಲೇ, ನಾನು ತೆಗ್ದಿಲ್ಲ. ಯಾಕೆಂದರೆ ಅಯ್ಯಮ್ಮ ಎಲ್ಲೂ ಬಂದು ಏನು ಹೇಳಿಲ್ಲ, ಅದಕ್ಕೆ ನಾನು ಡಿಸ್ಟರ್ಬ್ ಮಾಡಿಲ್ಲ. ಎಲ್ಲೋ ಬರ್ತಾರೆ, ವರ್ಷಕ್ಕೆ 1-2 ಬರ್ತಾರೆ, ವರ್ಷಕ್ಕೆ 1-2 ಬರೋ, ನಾನು ಯಾಕೆ ತೆಗಿಬೇಕು? ಬರದೇ ಇರೋನು ತೆಗ್ದಿದ್ದೀನಿ. ಈಗ ಇದೇ ಮಾತೆಯರು ಯಾರು 3 ಜನ ಬಂದು ಕಂಪ್ಲೇಂಟ್ ಮಾಡಿದಾರಲ್ಲ, ಅವ್ರು ಏನು ಹೇಳ್ತಾ ಇದ್ದಾರೆ, ತೆಗ್ದಾಕ್ಬಿಟ್ಟಿದ್ದಾರೆ. ಆಯಿತು, ಅವ್ರಿಗೋಸ್ಕರ ನಾನು ಎಲ್ಲರನ್ನೂ ಸೇರಿಸ್ಕೊಳ್ತೀನಿ ಎಲ್ಲರಿಗೂ. ನಾನೊಂದು ದೊಡ್ಡ ಸಭೆ ಮಾಡ್ತೀನಿ. ಸಭೆಯಲ್ಲಿ ಅವ್ರನ್ನ ಕೇಳ್ತೀನಿ, ಅಮ್ಮ ನೀವೆಲ್ಲ ಬಂದು ಆಡಿದ್ದೀರಾ, ಇಷ್ಟು ಹಣ ಆಗಿದೆ ನಮ್ಮ ಸಂಘದಲ್ಲಿ, ಈ ಹಣನ ಏನು ಮಾಡೋಣ, ಯಾರಿಗಾದ್ರೂ ಹಂಚಿಬಿಡೋಣವಾ? ಏನೋ ಹೇಳಿದಾರಲ್ಲ ಅವರು, ಯಾವುದಾದ್ರೂ ಆಶ್ರಮ ಇದು ಕೊಟ್ಬಿಡಿ, ದೇಣಿಗೆ ಕೊಟ್ಬಿಡಿ ಅಂತ ಕೊಟ್ಬಿಡೋಣವಾ ಅಂತ ಅವ್ರನ್ನ ಕೇಳ್ತೀನಿ.
ಇವ್ರು ಯಾರು ಹೇಳೋದಕ್ಕೆ? ಇವರು ಕನಿಷ್ಠ 3 ಜನ ಇವ್ರು ಬಂದಾಡಿರೋದು. ಒಂದು ಕಾರ್ಯಕ್ರಮಕ್ಕೆ 2 ಜನ 3 ಜನ ಬಂದಾಡಿದ್ರೆ ದುಡ್ಡು ಕೊಡ್ತಾರಾ ಸರ್? ಒಂದು ಗುಂಪು ಒಂದು 20-25 ಜನ ಬೇಕು. ಅವರಲ್ಲಿ ನಾನು ಒಬ್ಬ, ಈ ಆರೋಪ ಮಾಡಿದ್ದಾರಲ್ಲ ಅವರು ಒಬ್ಬೊಬ್ಬರು. ನಾನು ಎಲ್ಲರನ್ನೂ ಸೇರಿಸಿ ನಾನು ಚರ್ಚೆ ಮಾಡ್ತೀನಿ. ಅವರು ನಮ್ಮ ದುಡ್ಡು ನಮ್ಗೆ ಕೊಟ್ಬಿಡಿ ಅಂದರೆ ಅವ್ರಿಗೆ ಕೊಟ್ಬಿಡ್ತೀನಿ. ನಾನು ಬೇಕಾದರೆ ಸಂಘನೂ ಡಿಲೇಟ್ ಮಾಡ್ತೀನಿ, ಮತ್ತೆ ಬಿಡಲ್ಲ. ಮತ್ತೆ ಹೊಸದಾಗಿ ಇದೇ ಜೈ ಶ್ರೀರಾಮ್ ಸಂಘ ಕಟ್ತೀನಿ, ಎಲ್ಲ ಮಾತೆಯರನ್ನು ಒಗ್ಗೂಡಿಸ್ತೀನಿ, ಕೋಲಾಟ ಬೆಳೆಸ್ತೀನಿ. ಕೋಲಾಟ ಒಂದು ಜಾನಪದ ಕಲೆ. ಈ ಕಲೆ ಮುಚ್ಚೋಗೋಕೆ ಬಿಡೋದಿಲ್ಲ. ನಾನು ಬೆಳೆಸ್ತೀನಿ, ಉಳಿಸ್ತೀನಿ. ಹಾಗೆಯೇ ನಮ್ಮದೊಂದು ಧ್ಯೇಯ ಇದೆ, ಜೈ ಶ್ರೀರಾಮ್ ಏನಿದೆಯೋ ನಾವು ಎಲ್ಲರನ್ನೂ ನಾನು ಅಯೋಧ್ಯೆಗೆ ಕರ್ಕೊಂಡು ಹೋಗ್ತೀನಿ. ಯಾರು ಬಂದು ಏನು ಮಾಡ್ಕೊಳಕ್ಕಾಗಲ್ಲ. ಭಗವಂತ ಇದಕ್ಕೆ ಸಾಕ್ಷಿ ಇದ್ದಾನೆ. ಭಗವಂತ ನಮಗೆ ಆಶೀರ್ವಾದ ಕೊಟ್ಟಿದ್ದಾನೆ. ನಾವು ದೇವ್ರನ್ನ ನಂಬಿದ್ದೀವಿ, ನಮಗೆ ಜಯ ಸಿಕ್ಕೇ ಸಿಗುತ್ತೆ. ಜೈ ಶ್ರೀರಾಮ್. ಜೈ ಭೀಮ್. ನನ್ನ ಹೆಸರು ರೇಣುಕಾ ಬೊಮ್ಸಂದ್ರ, ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘದ ಮಹಿಳೆಯ ರಾಜ್ಯಾಧ್ಯಕ್ಷರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಜಿಲ್ಲಾ ಅಧ್ಯಕ್ಷರು. ಇಲ್ಲಿ ಏನು ಈ ಸಂಘದ ನಮ್ಮದು ಕೋಲಾಟ ಜೈ ಶ್ರೀರಾಮ್ ಕೋಲಾಟ ಸಂಘದಿಂದ ಏನು ಪ್ರಾಬ್ಲಮ್ ಆಗಿದೆ ಅಂತ ನಾವೆಲ್ಲ ಅದ್ರಲ್ಲಿ ಮೆಂಬರ್ಸ್ ಆಗಿದ್ದೀವಿ. ಅಲ್ಲಿ ಯಾರು ದುಡ್ಡು ಯಾರು ಕದಿಯೋದಕ್ಕೆ ಆಗೋದಿಲ್ಲ. ಒಂದೇ ಒಂದು ಸಂಘ ರಿಜಿಸ್ಟರ್ ಆಗಿಲ್ಲ ಅಂತ ಮಾತ್ರ ಅವ್ರು ಹೇಳ್ತಿದ್ದಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಅಲ್ಲಿಂದೆಲ್ಲ ರೂಪವೇಷಗಳಾಗಲಿ ಒಂದು ಬೈಲ ಆಗ್ಬೋದು ಎಲ್ಲ ಕರೆಕ್ಟಾಗೇ ಬರ್ತಾ ಇದೆ. ಸಂಘ ರಿಜಿಸ್ಟ್ರ್ ಮಾಡ್ಕೊಳ್ಳೋದಕ್ಕೆ ಒಂದು ತೊಂದರೆ ಆಗಿದ್ದು ಅಲ್ಲಿರೋಂಥ ಸುದರ್ಶನ್ ಅವರೇ ನಾನಿದ್ದೀನಿ ಹ್ಯೂಮನ್ ರೈಟ್ಸಲ್ಲಿ ಏನೋ ದೊಡ್ಡ ಸೂಪರ್ಡೆಂಟ್ ಪೊಲೀಸ್ ಥರ ಯಪ್ಪ ಅಲ್ಲಿ. ಸೊ ಹಾಗಾಗಿ ಆ ಸೂಪರ್ಡೆಂಟ್ ಪೊಲೀಸ್ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಇವ್ರು ಏನು ಮಾಡಿದ್ದಾರೆ, ಅದ್ರ ಮುಖಾಂತರ ಇವರು ನಮ್ಮ ಜೊತೆಲೆಲ್ಲ ಒಗ್ಗೂಟ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಆ ಒಂದು ಕಾರಣ ಅದ್ರಲ್ಲಿ ಬಿಟ್ಟರೆ ಇನ್ನು ಯಾವುದೇ ಅಲ್ಲಿ ರೂಪವೇಷಗಳಿಲ್ಲ. ಅವ್ರು ದುಡ್ದಿರೋಂಥ ಹಣನ ಅವ್ರನ್ನೇ ಹೋಗಿ ಕೇಳ್ಬೋದಾಗಿತ್ತು. ನಾನು ದುಡ್ದಿರೋಂಥ ಹಣನ ನನಗೆ ರಿಟರ್ನ್ ಕೊಡಿ, ನಾವು ಕಷ್ಟಪಟ್ಟಿದ್ದೆ, ಆ ದುಡ್ಡು ಅವ್ರು ಕೊಡ್ತಿದ್ರು. ಆ ದುಡ್ಡನ್ನು ಕೇಳ್ದೇ ಇವರು ಒಳಗಡೆ ಏನೇನೋ ಇಟ್ಕೊಂಡು ಒಂದು ಸಂಘ ಬೆಳೀತದೆ ಅಂತ ಹೇಳ್ಬಿಟ್ಟು ಅದನ್ನು ಬೇರೆ ಥರ ಎಲ್ಲ ರೂಪಿಸ್ಕೊಂಡು ಹೋದಾಗ ಅವರು ಬೆಳೆಸಿರೋಂಥ 3-4 ವರ್ಷದಿಂದ ಬೆಳೆಸಿರೋಂಥ ಸಂಘದ ಹೆಸರು ಏನಾಗುತ್ತೆ? ಆಮೇಲೆ ಅಲ್ಲಿ ಇಲ್ಲೇ ಲೋಕಲಲ್ಲಿ ಇರುವಂಥ ಲಕ್ಷ್ಮೀ ಸಾಗರ ನರೇಂದ್ರದವರು ಒಂದು ಜನಪದ ಕಲೆ ಏನು ನಮ್ಮ ಆನೇಕಲ್ ತಾಲೂಕು ಗಜಶೀಲಾಪುರ ಅಂತೇಳಿ ಹಳೆ ಹೆಸರಿದೆ. ಆ ಶೀಲಾಪುರಕ್ಕೆ ಒಂದು ಜನಪದ ಕಲೆ ಕೋಲಾಟ ನೃತ್ಯ ಕಾರ್ಯಕ್ರಮ ಪ್ರತಿಯೊಂದರಲ್ಲೂ ಕೊಡ್ತಾ ಇದ್ದಾರೆ. ನಾನು ಕರಿತಾ ಇದ್ದೀನಿ, ನಾವು ಕೊಟ್ಟಿದ್ದೀವಿ. ಹಾಗಂತ ಹೇಳ್ಬಿಟ್ಟು ಅವ್ರ ಮೇಲೆ ಇಲ್ಲದೆ ಅಪವಾದಗಳು ಹಾಕೋದು ಮತ್ತು ಇಲ್ಲದೆ ಇರೋದಂತ ಕೇಳೋದು. ಕೊಟ್ಟಿರೋಂಥ ಹಣ ಆಯಿತು, ಇದು ಯಾರ ಹಣ ಅಂದ್ರೆ ನಿಮ್ಮ ಹಣನೇ. ಗೌರ್ಮೆಂಟೇ ನಮ್ಮ ಹಣಗೆ ಕೊಡ್ದಿರ ಗೌರ್ಮೆಂಟ್ ಅವ್ರ ಅಪ್ಪ ಮನೆಯಿಂದ ಹಣ ಕೊಡ್ತಾ ಇದ್ದಾರಾ? ನಮ್ಮ ಹಣನ ನಮ್ಮ ಟ್ಯಾಕ್ಸ್ಗಳಲ್ಲೇ ನಮಗೆ ಇಂಟ್ರೆಸ್ಟ್ಗಳು ಕೊಡ್ತಾ ಇದ್ದಾರೆ ನಮ್ಮ ಸರ್ಕಾರ. ಅಂಥದ್ರಲ್ಲಿ ನಾವೇ ಬೆಳೆದಿರೋಂಥ ಸಂಘದಲ್ಲಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಒಂದು 50,000 1 ಲಕ್ಷ ರೂಪಾಯಿ 10,000 ಯಾರಿಗೂ ಒಂದು ಕಷ್ಟ ಇರೋಂಥ ಹಣದ ಅದು ಕೂಡಿಕೆ ಕೊಟ್ಟಿರೋಂಥ ಹಣದ ಮೇಲೆ ನೀವು ಕಣ್ಣಾಕಿದ್ದೀರಿ ಅಂತ ಹೇಳಿದ್ರೆ ನಿಮಗೆ ನಾಚಿಕೆ ಆಗಲ್ವಾ? ಕೊಟ್ಟಿದ್ದಾರೆ ಅದನ್ನು ನೀಟಾಗಿ ಕಟ್ಟ್ರಿ ಅಂತ ಹೇಳೋದು ತಪ್ಪ. ಕೊಟ್ಟಿದ್ದಾರೆ ಅದನ್ನು ನೀಟಾಗಿ ಕಟ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇದ್ದ. ಆ ಕಟ್ಟಲಿಲ್ಲ ಅಂದ ಪಕ್ಷದಲ್ಲಿ ಏನಂದರೆ ಅದು ಮಾತಾಡೋದು. ಆಮೇಲೆ ಇಲ್ಲದೆ ಎಲ್ಲ ಸಲ್ಲದ ಆರೋಪಗಳು ಹೆಣ್ಮಕ್ಳ ಮೇಲೆ ಹಾಕಿ ಮನೆಗಳಲ್ಲಿ ಏನಂತ ಹೊರಗಡೆ ಕಳಿಸ್ತಾರೆ. ಏನಕ್ಕೆ ಹೊರಗಡೆ ಕಳಿಸ್ತಾರೆ ಅಂದರೆ ಅಲ್ಲೇನೋ ಒಂದು ಜನಪದ ಕಲೆ ಇದೆ. ಮನೇಲೆಲ್ಲ ಡಾಕ್ಟರ್ BR ಅಂಬೇಡ್ಕರ್ ಏನು ಹೇಳಿದ್ರು, ಎಲ್ಲ ಹೆಣ್ಮಕ್ಳು ಹೊರಗಡೆ ಬಂದಾಗಲೇ ಸಮಾಜ ಬೆಳೆಸೋದಕ್ಕಾಗುತ್ತೆ ಅಂತ ಹೇಳಿರೋಂಥ ಸಂವಿಧಾನದ ಅಡಿ ಬದುಕ್ತಾ ಇರೋಂಥ ಜನಗಳನ್ನ ನಮ್ಮ ನರೇಂದ್ರ ಮಾಸ್ಟರ್ ಅವರು ನಮಗೇನು ಗೊತ್ತಿಲ್ಲದೆ ಅಂತ ಜನಗಳಿಗೆ ಕರ್ಕೊಂಬಂದು ಒಂದು ನೃತ್ಯ ಕಾರ್ಯಕ್ರಮನ ಎಲ್ಲ ಕಡೆ ಹಳ್ಳಿಗಳು ಪ್ರಚಾರ ಮಾಡಿ ಜಿಲ್ಲೆಗಳಿಗೆ ಹೋಗ್ತಾ ಇದೆ. ನಮ್ಮ ಕರ್ನಾಟಕನೆಲ್ಲ ತಮಿಳ್ನಾಡೂ ಆಡಿದ್ದಾರೆ, ತಮಿಳ್ನಾಡಲ್ಲೂ ಇಷ್ಟಪಡ್ತಾ ಇದ್ದಾರೆ. ಅಂಥ ಇಷ್ಟಪಟ್ಟಿರೋಂಥ ಒಂದು ಸಂಸ್ಥೆನ ಇವ್ರು ಇಷ್ಟು ಮಾತ್ರ ಹೀಳ್ಗಳಿತಾರೆ ಅಂತ ಹೇಳಿದ್ರು. ಇವ್ರಿಗೆ ನಾವು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನಾವೆಲ್ಲ ಮಾಧ್ಯಮ ಮಿತ್ರರಲ್ಲಿ ಒಂದು ಹೇಳ್ತಾ ಇದ್ವಿ, ಮೊನ್ನೆ ಏನೇನೋ ಮಾತಾಡಿದ್ದಾರೆ, ಅದ್ರ ಬಗ್ಗೆಲ್ಲ ನಮ್ಗೆ ಗೊತ್ತಿಲ್ಲ. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಒಂದು ಸಂಘ ಬೆಳಿಬೇಕು, ತಾಲೂಕಲ್ಲಿ ಒಂದು ಹೆಸರಾಗಬೇಕು. ಕೋಲಾಟ ಜನಪದ ಕಾರ್ಯಕ್ರಮಗಳು ಮುಳುಗೋಗ್ತಿರೋಂಥ ಟೈಮಲ್ಲಿ ಎತ್ತಿಡಿತಾ ಇದ್ದಾರೆ. ಆ ಎತ್ತಿಡಿ ಅಂತ ಒಂದು ಗುರುಗಳಿಗೆ ಈ ಥರ ಹೇಳ್ತಾ ಇದ್ದಾರೆ ಅಂತೇಳಿ ಇದನ್ನು ನಾವು ಖಂಡಿಸ್ತೀವಿ. ಆಮೇಲೆ ಅವ್ರು ಏನು ತೊಗೊಂಡಿರೋ ದುಡ್ಡನ್ನು ಅದನ್ನು ಕಟ್ಟಬೇಕು. ಅದು ಕಟ್ಟಲಿಲ್ಲ ಅಂದರೆ ನಾವು ವಸೂಲಿ ಮಾಡೋಂಥ ಶಕ್ತಿ ನಮಗಿದೆ. ಯಾಕಂದರೆ ಇದು ಯಾರ ಮನೆ ದುಡ್ಡಲ್ಲ, ಇದು ನಮ್ಮನೆ ದುಡ್ಡು ನೀನು ತೊಗೊಂಡು ತಿಂದುಬಿಟ್ಟು ನಾನು ಕಟ್ಟಲ್ಲ ಅಂತೇಳಿ ಸರಿ. ಆಮೇಲೆ ಹೆಣ್ಮಕ್ಳ ಮೇಲೆ ಹೇಳಿದ್ರು ನರೇಂದ್ರ ಮಾಸ್ಟರ್ ಸರಿ ಇಲ್ಲ ಹಾಗೆ ಹೀಗೆ ಅಂತ ಹೇಳಿದ್ರು. ಅದು ಹೆಣ್ಮಕ್ಳನ್ನ ಚೀಟ್ ಮಾಡಿ ಹೆಣ್ಮಕ್ಳು ಕೈ ಹಿಡ್ದು ಹೇಳಿದಂಥ ಅದೇ ಅವ್ರ ಹೆಸರೇನು MS ಸುದರ್ಶನ್ ಅವರು. ಅವ್ರು ನಮ್ಮ ಮುಂದೆಗಡೆ ಬಂದು ನಾವೇ ಅವ್ನು ಹೊಡಿತೀವಿ, ಚಪ್ಪಲಿಯಲ್ಲಿ ಹೊಡಿತೀವಿ ಅವನ್ನ. ಮಾನವ ಹಕ್ಕು ಆಯೋಗಗಳಲ್ಲಿ ಪ್ರೆಸಿಡೆಂಟ್ ಆಗಿದ್ದೀನಿ, ಅದಾಗಿದ್ದೀನಿ. ಮಾನವ ಹಕ್ಕು ಆಯೋಗಗಳಲ್ಲಿ ಹೇಳಿದ್ದಾರೆ ಹೆಣ್ಮಕ್ಳನ್ನೆಲ್ಲ ಕೈ ಹಿಡೀರಿ ಅಂತೇಳಿ. ಆ ಕೈ ಹಿಡಿದು ಒಂದು ಟೈಮ್ಗಳಲ್ಲಿ ಮನೆಗಳಲ್ಲಿ ಗೊತ್ತಾದಾಗ ಹೋಗಿ ಗಲಾಟೆ ಮಾಡಿದ್ದಾರೆ. ಆ ಹೆಣ್ಮಕ್ಳು ಒಂದಿಟ್ಟು ಹೊಡೆದಿದ್ದಾರೆ. ಆಯಿತು ನಾನು ಏನು ಮಾಡಿಲ್ಲ, ಆಯಿತು ನಾನು ತಪ್ಪಾಯ್ತು ಅಂತ ಅವ್ರ ಹೆಂಡತಿ ಮಕ್ಕಳೆಲ್ಲ ಬಂದು ಕಾಲು ಎಲ್ಲ ಏನು ಹಿಡ್ಕೊಂಡೇನೋ ಆಗಿದೆ. ಅದಾದಮೇಲೆ ಮತ್ತೆ ಹೋಗಿ SP ಆಫೀಸಲ್ಲಿ ಕಂಪ್ಲೇಂಟ್ ಕೊಡೋಂಥದ್ದು ಏನಿದೆ? MLC ಮಾಡಿದೆ. ಯಪ್ಪನ ಕತ್ತು ಮುರಿದೋಗಿದ್ಯಾ, ಕೈ ಮುರಿದೋಗಿದ್ಯಾ, ಕಾಲು ಮುರಿದೋಗಿದ್ಯಾ? ಯಾರು ಹೊಡೆದಿದ್ದಾರೆ ಅವ್ರಿಗೆ? ಇಲ್ಲದೆ ಇರೋಂಥ ಆರೋಪಗಳನ್ನೆಲ್ಲ ಹೆಣ್ಮಕ್ಳ ಮೇಲೆ ಹಾಕಿದ್ರೆ
ಅವನ್ನ ಇಲ್ಲಿಂದ ಓಡಿಸ್ಬೇಕಾಗುತ್ತಂತ ಎಚ್ಚರಿಕೆ ಮಾತನ್ನು ಸುದರ್ಶನ್ ಅವ್ರು ಕೊಡ್ತಾಯಿದ್ವಿ. ಸುದರ್ಶನ್ ಅವ್ರು ನೀವು ಮಾಡಿದ ತಪ್ಪನ್ನ ಹೆಣ್ಮಕ್ಳನ್ನ ಚೆನ್ನಾಗಿರೋ ಹೆಣ್ಮಕ್ಳನ್ನೆಲ್ಲ ಹೊರಗಡೆ ಏನಾದರೂ ಕರ್ಕೊಂಡು ನೀನೇನೋ ಮಾಡಿದೆ ಅಂದರೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘಟನೆ ಏನಿದೆ ಅದೆಲ್ಲ ತಿರುಗಿಸಿ ನೀನು ಹೊಡಿಬೇಕಂತ ಎಚ್ಚರಿಕೆ ಮಾತು ಕೊಡ್ತಾ ಇದ್ದೀನಿ. ಹಾಗಾಗಿ ಮಾಧ್ಯಮ ಮಿತ್ರರಲ್ಲಿ ಒಂದು ವಿನಂತಿ, ಯಾವುದೇ ಕಾರಣಕ್ಕೂ ನರೇಂದ್ರ ಮಾಸ್ಟರ್ ಅವರು ಅದ್ರ ಬಗ್ಗೆ ಅರಿವಿಲ್ಲದೆ ಇರೋದು ಒಂದು ಏನು ಸಂಘ ಒಂದು ರಿಜಿಸ್ಟರ್ ಮಾಡಿಲ್ಲ ಅಂತ ಒಂದೇ ಕಾರಣಕ್ಕೆ ಅವ್ರ ಮೇಲೆ ಆಗ್ತಿರೋಂಥ ತಪ್ಪಕ್ಕೆ ನಾವು ಹೇಳ್ತಾ ಇದ್ವಿ. ಅವ್ರು ತಪ್ಪು ಮಾಡಿಲ್ಲ, ಮಾಡೋದಕ್ಕೆ ಹೋಗೋದಿಲ್ಲ, ಅವ್ರ ಜೊತೆ ನಾವೆಲ್ಲ ಇರ್ತೀವಿ ಅಂತ ಈ ಮುಖಾಂತರ ಹೇಳ್ತಾ ಇದ್ದೀವಿ. ಏನು ಸುಳ್ಳು ಕಂಪ್ಲೇಂಟ್ ಆರೋಪ SP ಹತ್ರ ಮಾಡಿದರೆ ಅದು ಸತ್ಯಕ್ಕೆ ದೂರವಾಗಿದೆ. ಸುಮ್ಮನೆ ಇಲ್ಲದೇ ಇರೋ ಹೆಣ್ಣುಮಕ್ಳನ್ನ ಹೊರಗಡೆ ಬಿಟ್ಟು ನಾನು ಹೊಡೆದ್ರು ಅಂತೇಳಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರೇ ಕೈ ಹಿಡ್ದು ಎಳೆದಾಡಿ ಅವರೇ ಕ್ಷಮೆ ಕೇಳಿ ಆದಮೇಲೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದನ್ನು ನಾವು ಖಂಡಿಸ್ತೀವಿ. ಹಾಗಾಗಿ ಇಮಿಡಿಯೇಟಾಗಿ ಅದೇನು ಕಂಪ್ಲೇಂಟ್ ಕೊಟ್ಟಿರೋಂಥ ವಾಪಸ್ ತೊಗೋಬೇಕು. ಸುಳ್ಳು ಕಂಪ್ಲೇಂಟ್ಗಳಿಗೆಲ್ಲ ನಮ್ಮ ಅಧಿಕಾರಿಗಳು ಅದಕ್ಕೆಲ್ಲನೂ ಕಿವಿ ಕೊಡಬಾರ್ದು ಅಂತ ಈ ಮುಖಾಂತರ ಹೇಳ್ತಾ ಇದ್ದೀನಿ ಸರ್. ಅವ್ರು ಈಗ ಇಲ್ಲದೇ ಇರೋ ಕಂಪ್ಲೇಂಟ್ ನಾವು ಕೊಡಬೇಕಾರೋ ಕಂಪ್ಲೇಂಟನ್ನು ಮುಚ್ಚಿಟ್ಟು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಇದೆಷ್ಟು ಮಾತು ಸರ್. ಆಮೇಲೆ ನಮ್ಮ ಬಗ್ಗೆ ಬೇರೆ ಥರ ಎಲ್ಲ ಮಾತಾಡಿ ಅವಾಗ ಹೆಣ್ಮಕ್ಳು ಹೇಗೆ ಹೊರಗಡೆ ಬರ್ತಾರೆ? ಹೆಣ್ಮಕ್ಳು ಬರೋದು ಹೊರಗಡೆ ಏನಕ್ಕೆ? ನಾವು ಒಂದು ಸ್ವತಂತ್ರ ಓಡಾಡಬೇಕು, ನಮಗೊಂದು ಸ್ವತಂತ್ರ ಕೊಟ್ಟಿದ್ದಾರೆ ಅಂತ ಈ ಥರ ವಿಚಾರಗಳಲ್ಲೆಲ್ಲ ಮನೆಗಳಲ್ಲಿ ಗೊತ್ತಾಗಿ ಫ್ಯಾಮಿಲಿಯಲ್ಲಿ ಗೊತ್ತಾಗಲ್ಲ. ಫ್ಯಾಮಿಲಿ ಏನಂತಾರೆ? ಸೊ ಹಾಗಾಗಿ ಇದನ್ನೆಲ್ಲ ನಮ್ಮ ಇಲಾಖೆಗೆ ಹೇಳ್ತಾ ಇದ್ದೀನಿ, ನಮ್ಮ SP ಸಾಹೇಬ್ರಿಗೆ ಹೇಳ್ತಾ ಇದ್ದೀವಿ, IG ಸಾಹೇಬ್ರಿಗೆ ಹೇಳ್ತಾ ಇದ್ದೀವಿ, ಮತ್ತು ನಮ್ಮ DOSP ಸರ್ ಮೋಹನ್ ಸರ್ಗೆ ಹೇಳ್ತಾ ಇದ್ದೀವಿ. ತಪ್ಪು ಸುಳ್ಳು ಕಂಪ್ಲೇಂಟ್ಗಳಿಗೆಲ್ಲ ಹೇಳ್ತಾ ಇದ್ದಾರೆ. ಸುಳ್ಳು ಕಂಪ್ಲೇಂಟ್ಗಳಿಗೆ ಒಂದು ಮುಕ್ತಿ ಕೊಡಬೇಕು ಅಂತ ಈ ಮುಖಾಂತರ ಹೇಳ್ತಾ ಇದ್ದೀನಿ. ಇದನ್ನು ಖಂಡಿಸ್ತೀನಿ. ಇದು ಕೊಟ್ಟಿರೋಂಥ ಕಂಪ್ಲೇಂಟನ್ನು ವಾಪಸ್ ತಗೋಬೇಕು. ನನ್ನ ಹೆಸರು ರೂಪಾ ಆರಾಧ್ಯ ಅಂತ. ನಾನು ಸುಮಾರು 5-6 ವರ್ಷಗಳಿಂದ ಕೋಲಾಟದಲ್ಲಿದ್ದೀನಿ. ಸೊ ನಾನೇ ಕಾರ್ಯದರ್ಶಿ ಕೂಡ. ಒಂದೊಂದು ರೂಪಾಯಿ ಕೂಡ ನಾನೇ ಬರೆಯೋದು. ಯಾಕೆಂದರೆ ಕಟ್ಟೋರು ಯಾರು ಸುಮ್ಮನೆ ಕಟ್ಟಲ್ಲ. ಪ್ರಥಮವಾಗಿ ಮಹಿಳೆಯರಂತೂ ಚೆನ್ನಾಗಿ ಎನ್ಕ್ವೈರಿ ಮಾಡೇ ಕಟ್ತಾರೆ. ಯಾಕೆಂದರೆ ಅವ್ರು ಒಂದೊಂದು ರೂಪಾಯಿ ತೊಗೊಂಡಿದ್ದೀವಿ ಅಂದರೆ ಅವರು ಯಾವತ್ತೂ ಏನೋ ಗಂಡಸ್ರ ಹತ್ರ 1,000 ರೂಪಾಯಿ ಹಿಂಗೆ ಕೊಟ್ಟು ಹೋಗ್ಬಿಡ್ಬೋದು. ಆದರೆ ಹೆಂಗಸರುಗಳು ಈಚ್ ಆ್ಯಂಡ್ ಎವ್ರಿಥಿಂಗ್ ಎನ್ಕ್ವೈರಿ ಮಾಡಿನೇ ಅವರು ಎಷ್ಟಿದೆ ಮೇಡಮ್, ಫೋಟೋ ಕಳಿಸಿ ಮೇಡಮ್, ಮೆಸೇಜ್ ಹಾಕಿ ಮೇಡಮ್ ಅಂತ ಕೇಳಿಬಿಟ್ಟೆ ಕಟ್ಟು ಹೋಗ್ತಾರೆ. ಹಾಗಾಗಿ ಕೆಲವರು ಹೇಳ್ತಾರೆ ನಮ್ಮಲ್ಲಿ ಹಣನ ತಿಂದುಬಿಟ್ಟಿದ್ದಾರೆ 35 ಲಕ್ಷ. 35 ಲಕ್ಷ ಬೆಳೆಯೋಕ್ಕೆ ಹೇಗೆ ಸಾಧ್ಯ ಆಯಿತು? ತಿಂದಿದ್ದರೆ ಬೆಳೆಯೋಕ್ಕೆ ಹೇಗಾಗ್ತಾಯಿತ್ತು? ತಿಂದಿಲ್ಲ ಅಂತ ಬೆಳೆಸ್ಕೊಂಬರೋ ಹೊತ್ತಿಗೆ ತಾನೆ. ಒಂದೊಂದು ದಿನ 4 ಪ್ರೋಗ್ರಾಮ್ ಮಾಡಿದ್ದಾರೆ ನಮ್ಮ ಮಹಿಳೆಯರು. ಯಾವಾಗ ನವರಾತ್ರಿ ಟೈಮಲ್ಲಿರ್ಬೋದು, ಗಣೇಶ ಚತುರ್ಥಿ ಟೈಮಲ್ಲಿರ್ಬೋದು, ರಾತ್ರಿ 1 ಗಂಟೆ ತನಕ 2 ಗಂಟೆ ತನಕ. ಶಿವರಾತ್ರಿನಲ್ಲಿ ಒಬ್ಬೊಬ್ಬರು ಟೀಚರು 4 ಗ್ರೂಪಲ್ಲಿ ಹೋಗಿ ಮಾಡಿದ್ದಾರೆ. ಸೊ ಬೆಳಗಿನ ಜಾವ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಹಾಡಿದ್ದಾರೆ. ಅವ್ರ ಹಣ ಇದು, ಬೇರೆಯವ್ರ ಹಣ ಅಲ್ಲ. ಈಗ ನಾವೇನು ಡಿಸಿಷನ್ ತೊಗೋಬೇಕಂದ್ರೆ ಎಲ್ಲ ಮಹಿಳೆಯರು ಬರಬೇಕು. ನಾವು ಯಾರೋ ಒಬ್ಬರು ಹೇಳಿದ್ರು 2 ಹೇಳಿದ್ರು ಅಂತ ಯಾವುದೇ ಕಾರಣಕ್ಕೂ ನಾವು ಡಿಸಿಷನ್ ತೊಗೊಳಕ್ಕಾಗಲ್ಲ. ನಮ್ಮ ಸಂಘದಲ್ಲಿರುವಂಥ ಎಲ್ಲ ಮಹಿಳೆಯರು ಬಂದು ಒಪ್ಪಿದ್ರೆ ಅಷ್ಟೇ ನಾವು ಮಾಡೋಕ್ಕಾಗೋದು. ಈಗೇನು ಕೆಲವರೆಲ್ಲ ಹಣ ತಿಂದಿದ್ದೀವಿ, ಬಟ್ ಇಲ್ಲಿನ ತನಕ ಏನು ಮಾಡ್ತಾಯಿದ್ರು? ಇವತ್ತು ನೀವು ಹಣ ತಿಂದಿದ್ದೀರಾ 35 ಲಕ್ಷ ಅಂತ ಕೊಟ್ಟಾಗ ಇಲ್ಲಿನ ತನಕ ನೀವು ಹಣ ತಿಂದಿದ್ದೀರಾ ಅಂತ ಯಾಕೆ ಕಂಪ್ಲೇಂಟ್ ಮಾಡಲಿಲ್ಲ? 1.5 ವರ್ಷದಿಂದ ಸಂಘ ಬಿಟ್ಟು ಹೋಗಿದ್ದೀರಾ, ಇವತ್ತು ಯಾಕೆ ಕೇಳಿಲ್ಲ? 1.5 ವರ್ಷದಿಂದ ಎಕ್ಸಿಟ್ ಆಗಿದ್ದೀರಾ. ಆವತ್ತು ನಮಗೆ ಹೇಳಿದ್ರಿ ಸಂಘದ್ದು ದುಡ್ಡು ಬೇಡ, ದೇವ್ರ ಹುಂಡಿಗೆ ಹಾಕ್ಬಿಡಿ ಮೇಡಮ್, ನಿಮಗೆ ಕೊಡ್ತೀವಿ, ಎಲ್ಲರ ದುಡ್ಡನ್ನು ನಾವು ವಾಪಸ್ ಕೊಡ್ತೀವಿ ಅಂತ ಹೇಳಿದಾಗ ಬೇಡ ಮೇಡಮ್, ಆ ಸಂಘದ ದುಡ್ಡನ್ನು ದೇವ್ರ ಹುಂಡಿಗೆ ಹಾಕಿ ಅಂತ ಹೇಳಿದಂಥ ಟೀಚರ್ಸ್ ಕೂಡ ಇದ್ದಾವೆ. ಹೇಳಿದ್ದೀವಿ ನಾವು ಹೇಳಿದ್ದೀವಿ, ಇಲ್ಲ ನಿಮ್ಮ ದುಡ್ಡನ್ನ ನೀವು ವಾಪಸ್ ಕೊಡ್ತೀವಿ, ನಮ್ಮಲ್ಲೇ ಕೂತು ನನ್ನ ಮುಂದೆನೇ ಹೇಳೋಗಿದ್ದಾರೆ. ಆವಾಗ ಬೇಡ ಮೇಡಮ್, ಹುಂಡಿಗೆ ಹಾಕ್ಬಿಡಿ, ದೇವ್ರಿಗೆ ಹೋಗ್ಬಿಡ್ಲಿ ಅದು ಅಂತ ನಮ್ಮಲ್ಲೇ ಟೀಚರ್ಸ್ ಹೇಳಿದ್ರು. ದೇವಿ ರೆಡ್ಡಿ ಅವರೇ ಹೇಳಿದ್ದು, ನಾವು ಹುಂಡಿಗೆ ಹಾಕ್ಬಿಡಿ ಮೇಡಮ್ ಅಂತ ಹೇಳ್ಬಿಟ್ಟು ಹೋದ್ರು. ಸೊ ಹಾಗೆಲ್ಲ ಹೇಳೋದವರು ಇವತ್ತು ಬಂದು ಅದು ಕೆಲವೊಂದು ಜಾಸ್ತಿ ದುಡ್ಡು ಬಂದಿರೋದಿರ್ಬೋದು, ಹೆವಿ ದುಡ್ಡಾಗಿರೋದ್ರಿಂದ. ಈಗ ಒಂದು ಫ್ಯಾಮಿಲಿನಲ್ಲಿ ಒಬ್ಬ ವ್ಯಕ್ತಿ 4 ಜನ ಮೇಂಟೈನ್ ಮಾಡಬೇಕಾದ್ರೆ, ಅಂದರೆ ಮಕ್ಕಳು ಹೆಂಡತಿನ ಮೇಂಟೈನ್ ಮಾಡಬೇಕಾ, ಒಂದು ಸಾರಿ ಜೋರಾಗಿ ಮಾತಾಡಬೇಕಾಗತ್ತೆ, ಕಂಟ್ರೋಲ್ ಮಾಡಬೇಕಾಗತ್ತೆ ಫ್ಯಾಮಿಲಿನ. 200 ಜನ 300 ಜನ ಇರುವಂಥ ಸಂಘ ಇದು. ಅವರು ಈಗ 35 ಲಕ್ಷನ ವಸೂಲಿ ಮಾಡಬೇಕಾದ್ರೆ ಒಂದು ಸಾರಿ ಜೋರಾಗಿ ಮಾತಾಡಬೇಕು. ಇವಾಗ 35 ಜನದಲ್ಲಿ 4 ಜನ ಅಂತೂ ಯಾರಾದರೂ ಒಂದು ಥರದವ್ರು ಇದ್ದೇ ಇರ್ತಾರೆ. ಆ ಟೈಮಲ್ಲಿ ಜೋರಾಗಿ ಕೇಳ್ತೀವಿ ನಾವು ಸಂಘದ ದುಡ್ಡು ಕಟ್ಟಿ ಅಂತ. ಅದನ್ನು ನೀವು ವೈಯಕ್ತಿಕವಾಗಿ ತೊಗೊಂಡು ಬೇರೆ ಥರ ಮಾಡಿ, ಬೇರೆ ಥರ ನೀವೆಲ್ಲ ಬೇರೆ ವೇನಲ್ಲೇ ತೊಗೊಂಡೋದ್ರೆ ಇದು ತಪ್ಪಾಗತ್ತೆ ಅಲ್ವಾ? ಸುದರ್ಶನ್ ಅವ್ರ ಮಾತ್ರ ದುಡ್ಡು ವಿಚಾರ ಬಂತು, ದುಡ್ಡು ವಿಚಾರ ಸುದರ್ಶನ್ ಅವ್ರಿಗೆ ಮಾತ್ರ ಆಯ್ತು. ಆದ್ರೆ ಸುಮಾರು ಒಂದು 6-7 ಜನ ಟೀಚರ್ಸ್ ನಮಗೂ ಈ ತರ. ಒಂದು ನಿಮಿಷ ಅದಕ್ಕೂ ಕ್ಲಾರಿಟಿ ಕೊಡ್ತೀನಿ. ಈಗ ಸುದರ್ಶನ್ ಅವರು ದುಡ್ಡು ಕಟ್ಟಲ್ಲ ಅಂತ ಹೇಳಿ ಇಲ್ಲ, ಬೇರೆ ಥರದಲ್ಲಿ ನಾನು ತಗೊಂಡಿಲ್ಲ ಅಂತ ವಾದ ಮಾಡಿದ್ದಾರೆ. ಇಲ್ಲೇ ಸ್ಟೇಷನ್ನಲ್ಲೂ ಕೂಡ ಮೊನ್ನೆ ಸೋಮವಾರದ ದಿನ ನಾನು ಕಟ್ತೀನಿ, ನಾನು ತಗೊಂಡಿರೋದು ನಿಜ ಅಂತ ಪ್ರೂಫ್ ನೋಡಿ ಒಪ್ಕೊಂಡೋಗಿದ್ದಾರೆ. ಬೇರೆ ಮಹಿಳೆಯರು ಯಾರಿದ್ದಾರೆ? ಕಲಾರೆಡ್ಡಿ ಅವರು ಎಷ್ಟು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ?
ಹಾಗೆ 65,000 ದುಡ್ಡು ಕಟ್ಟಬೇಕು. ನಾನೇ ಬರೆದಿದ್ದೀನಿ ಬುಕ್ಕಲ್ಲಿ, ಅದನ್ನು ಬೇಕಾದರೆ ನಿಮಗೆ ತೋರಿಸ್ತೀನಿ ಕೂಡ. ಅವರು ದುಡ್ಡು ಕಟ್ಟಬೇಕು. ಅವರು ಇನ್ನೂ ಎಕ್ಸ್ಟ್ರಾ 1 ಲಕ್ಷ ತೊಗೊಳೋದಕ್ಕೆ ನಮ್ಮ ಹತ್ರ ಕೇಳಿದ್ರು, ನಾವು ಕೊಡೋದಿಲ್ಲ. ಒಬ್ಬರಿಗೆ 1 ಲಕ್ಷ ಅಂತ ಹೇಳಿದ್ವಿ. ಸೊ ಅವ್ರ ಮಗಳ ಹೆಸರಲ್ಲಿ ಕೇಳಿದ್ರು, ಮಿಂಚು ಅಂತ. ಬಟ್ ಅವ್ರ ಮಗಳು ಇನ್ನೂ ತುಂಬ ಚಿಕ್ಕವಳು, ಅವ್ರ ಹೆಸರಲ್ಲಿ ನಾವು ಕೊಡೋಕ್ಕಾಗಲ್ಲ. ಮೈನರು, ಓದ್ತಾ ಇರೋವಂಥ ಮಗು, ಇವ್ರ ಹೆಸರಲ್ಲಿ ಕೊಟ್ಟಿದ್ವಿ. ಸೊ ಕೊಡೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೆ ಆಮೇಲೆ ಅವರು ಸರಿ ಬರಲಿಲ್ಲ 1-2 ತಿಂಗಳು. ಬಟ್ ಈಗ ಡೈರೆಕ್ಟಾಗಿ ಬಂದು ಕೊಡ್ತಾರೆ ಅಂತ ಗೊತ್ತಿಲ್ಲ. ಅವರಿಗೆ ಸೆಟ್ಲ್ಮೆಂಟ್ ಬೇಕು, ಬನ್ನಿ ಕೂತ್ಕೊಳ್ಳಿ, ನೀವೆಷ್ಟು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಎಷ್ಟು ನೀವು ಸಂಘಕ್ಕೆ ಅಂತ ಕಟ್ಟಿದ್ದೀರಾ, ಅದನ್ನು ಕೊಡೋಣ. ನಾವು ಯಾವತ್ತೂ ಯಾರಿಗೂ ಕೊಡಲ್ಲ ಅಂತ ಹೇಳಿಲ್ಲ. ಅವ್ರು ಕಟ್ಟಬೇಕಾದೆಷ್ಟಿದೆ, ನಮ್ಮ ಕಡೆಯಿಂದ ಬರಬೇಕಾದೆಷ್ಟಿದೆ, ಅದನ್ನು ಕ್ಲಿಯರ್ ಮಾಡಿ ನಾವು ಕೊಟ್ಟು ಕಳಿಸ್ತೀವಿ. ನಾವು ಯಾರ ದುಡ್ಡನ್ನು ತಿಂತಾ ಇಲ್ಲ. ಅವ್ರ ಮೇಲೆ ಒಂದು ಆರೋಪ ಮಾಡಿರೋದು ಹೇಳಿ. ಗುರುಗಳ ಮೇಲೆ ಹೆಣ್ಮಕ್ಳ ಬಗ್ಗೆ ಅಸಭ್ಯ ವರ್ತನೆ ಮಾಡ್ತಾರೆ, ತಪ್ಪು ಅದು. ಕೈ ಹಿಡಿದು ಎಳ್ದಾಡಿದೆ ಅಂತ ನಿಮ್ಮ ಒಂದು ಪ್ರತಿಕ್ರಿಯೆ ಅದು ತಪ್ಪು. ಯಾಕೆಂದರೆ ನಾನೇ ಸಾಕ್ಷಿ, ನಾನೇ ಕಾರ್ಯದರ್ಶಿ ಆಗಿದ್ದೀನಿ. ನಮ್ಮಲ್ಲಿ ತುಂಬ ಜನ, 200 ಜನ ಮಹಿಳೆಯರಿದ್ದಾರೆ. ಅವ್ರನ್ನ ಸ್ವಂತ ಮಕ್ಕಳ ಥರ ಕರ್ಕೊಂಡೋಗಿ ರಾತ್ರಿ 2 ಗಂಟೆ ಆದರೂ ನಾನು ಇದ್ದೀನಿ. ಅವ್ರ ಅಕ್ಕ ಒಬ್ರು ಇಲ್ಲೇ ಇದ್ದಾರೆ, ಅದೇ ಊರಲ್ಲೇ ವಾಸ ಮಾಡೋದು, ನಾನು ಅವರೆಲ್ಲ. ಸೊ ನಾವೇ ಲಾಸ್ಟಿಗೆ ಹೋಗೋದು. ನನ್ನನ್ನು ಕೂಡ ಅವ್ರ ಊರಲ್ಲಿದ್ರು ಕಾರಲ್ಲಿ ತೊಗೊಂಬಂದು ಅಕ್ಕ ಮತ್ತು ಅಣ್ಣ ಇಬ್ಬರೂ ನಮ್ಮನೆ ಬಾಗಿಲಲ್ಲಿ ಬಿಟ್ಟು, ನಾನು ಮೇಲೆ ಹೋಗಿ ಬಾಗಿಲು ತಟ್ಟಿ, ನಮ್ಮ ಯಜಮಾನರು ಬಾಗಿಲು ತೆಗೆದ ಮೇಲೇ ಕೂಡ ಅವರು ಕಾರ್ ತಿರುಗಿಸ್ಕೊಂಡು ಹೋಗೋದು. ಅಷ್ಟು ಕೇರ್ಫುಲ್ಲಾಗಿ ಹೆಂಗಸ್ರನ್ನ ಕರ್ಕೊಂಡೋಗಿ ಬಿಡೋವತ್ತಿಗೆ ನಂಬಿಕೆಯಿಂದ ಇಷ್ಟು ಜನ ನೈಟ್ ಕೋಲಾಟ ಹಾಡೋದಕ್ಕೆ ಬರ್ತಾ ಇದ್ದಾರೆ ಹೊರತು, ಇಲ್ಲಾಂದಿದ್ರೆ ಅಷ್ಟು ಅಸಭ್ಯವಾಗಿ ಬರ್ತಿದ್ರೆ ಇಷ್ಟೊಂದು ಜನ ಯಾಕೆ ಬಂದಿರೋರು ಕೋಲಾಟ ಆಡೋದಕ್ಕೆ? ಇಷ್ಟು ದುಡ್ಡು ಹೇಗೆ ಬೆಳೀತಾ ಇತ್ತು? ಸಂಘದಲ್ಲಿ ನೀವೇ ಕಾರ್ಯದರ್ಶಿ ಆಗಿರೋದ್ರಿಂದ, ಸೊ ಅಕೌಂಟ್ ವ್ಯವಹಾರ ಎಲ್ಲ ನೀವೇ ನೋಡ್ಕೊಳೋದ್ರಿಂದ ಎಲ್ಲ ಲಿಖಿತ ರೂಪದಲ್ಲಿ ಇಲ್ಲ ಲಿಖಿತ ರೂಪದಲ್ಲಿದೆ. ಯಾಕೆಂದ್ರೆ ನಾವು ಅಕೌಂಟ್ ಬುಕ್ಕಲ್ಲಿದೆ ಅಲ್ವಾ, ಇಲ್ಲಿ ಎಲ್ಲ ಅಕೌಂಟ್ಸ್ ಇದೆ ಸರ್, ಎಲ್ಲ ನಾವು ಅಕೌಂಟ್ ಓಪನ್ ಮಾಡಿಲ್ಲ, ಸಂಘ ರಿಜಿಸ್ಟರ್ ಮಾಡಿಲ್ಲ ಅಷ್ಟೇ. ಆಮೇಲೆ ನಮ್ದೊಂದು ಗ್ರೂಪ್ ಅಂತಲೇ ಇದೆ. ಬೇಕಾದರೆ ನಿಮಗೆ ಮೀಡಿಯಾದವ್ರಿಗೆ ನಾನು ಒಂದು ಶೀಟೇ ಕೊಟ್ಬಿಡ್ತೀನಿ, ಆಯಿತಾ? ಇದು ಪೂರ್ತಿ ನಾವು ಸಂಘ ಓಪನ್ ಆದಾಗಿಂದ 1 ನಿಮಿಷ ಸರ್, ಕ್ಲಿಯರ್ ಆಗಿ ಕೊಡ್ತೀನಿ. ಸಂಘ ಓಪನ್ ಆಗಿರೋದು 2022. ಆವತ್ತಿನಿಂದ ಇವತ್ತಿನ ತನಕ ಎಲ್ಲ ಮೆಸೇಜಸ್ಸು ಇದೆ. ಈಚ್ ಆ್ಯಂಡ್ ಎವ್ರಿ ಪ್ರೋಗ್ರಾಮಲ್ಲಿ ಎಷ್ಟು ಅಮೌಂಟ್ ಬಂತು, ಇವರು ಪ್ರಕಾಶಣ್ಣ ಅವರು ತಮಿಳ್ನಾಡಿಂದ ಕರ್ಕೊಂಬರ್ತಾರೆ ವೆಹಿಕಲ್ಲು, ಅವ್ರಿಗೆ ಕೊಟ್ಟಿರೋ ದುಡ್ಡಿಂದನೂ ಮಾಡಿದ್ದೀವಿ ನಾವು, ಸರಿನಾ? ಸೊ ಅವ್ರಿಗೆ ಕೂಡ ಏನು ಟ್ರಾವೆಲ್ದಿದೆ ತೆಗೆದಿರ್ಬೋದು, ಇಲ್ಲ ಫುಡ್ದಿದೆ ತೆಗೆದುಬಿಟ್ಟು ಉಳಿದಿದ್ದ ಅಮೌಂಟ್ನ ಸಂಘಕ್ಕೆ ಹಾಕಿರೋದಕ್ಕೆ ಇವತ್ತು 35 ಲಕ್ಷ ಬಂದಿರೋದು. ಇಲ್ಲಾಂದರೆ ಸುಮ್ಮನೆ 35 ಲಕ್ಷ ನಾವೇ ಉಳಿಸಿದ್ರು ಆಗಲ್ಲ. ಅಷ್ಟು ಕಷ್ಟ ಬಿದ್ದಿರೋದಕ್ಕೆ, ಹಗಲು ರಾತ್ರಿ ಕಷ್ಟ ಬಿದ್ದಿರೋದಕ್ಕೆ ಸಂಘದಲ್ಲಿ ದುಡ್ಡು ಬೆಳೆದಿದೆ. ಇಲ್ಲಾಂದರೆ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಬೇರೆ ಏನಾದರೂ ಪ್ರಶ್ನೆಗಳಿತ್ತಾ? ಧನ್ಯವಾದಗಳು. ನನ್ನ ಹೆಸರು ನಾಗವೇಣಿ ಅಂತ, ನಾನು ಟೀಚರ್ ಆಗಿ ಜೈ ಶ್ರೀರಾಮ್ ಕೋಲಾಟ ತಂಡದಲ್ಲಿ ಮಾಡ್ತಾ ಇದ್ದೀನಿ. ಸೊ ಮೊನ್ನೆ ಬಂದು ಆರೋಪ ಮಾಡಿರೋದ್ರಲ್ಲಿ ಕೆಲವೊಂದು ಜನ ಏನು ಹೇಳಿದ್ರು, ಈಗ ಆಲ್ರೆಡಿ ಬಿಟ್ಟು ಹೋಗಿರೋರು ಅಂದರೆ ನಾವು ಜೊತೆನಲ್ಲೇ ಕೋಲಾಟನ ಹೇಳ್ಕೊಡ್ತಾ ಇದ್ವಿ, ಜೊತೆನಲ್ಲಿ ಕೋಲಾಟ ಹೇಳ್ಕೊಡ್ತಾ ಇದ್ದವರು, ಜೊತೆನಲ್ಲಿ ಕೋಲಾಟ ಹೇಳ್ಕೊಟ್ಕೊಂಡು ನಮ್ಮ ಸಂಘದ ರೂಲ್ಸ್ ಏನಿರುತ್ತೆ, ಫಸ್ಟ್ಗೆ ನಮ್ಮ ಸಂಘದಲ್ಲಿ ಏನು ರೂಲ್ಸ್ ಇರುತ್ತೆ ಎಲ್ಲ ಹೇಳಿನೇ ನಮಗೆ ಕೋಲಾಟ ಮಾಡಲಿಕ್ಕೆ ಅವಕಾಶನ ಮಾಡಿಕೊಟ್ಟಿರ್ತಾರೆ ನಮ್ಮ ಗುರುಗಳು. ಅದನ್ನು ಬಿಟ್ಟು ಯಾರು ಹೋಗಿರ್ತಾರೆ ಅಂಥವ್ರನ್ನ ಕೇಳಿದಾಗ ಅವರು ಆನ್ಸರು ಕರೆಕ್ಟಾಗಿ ಕೊಟ್ಟಿರಲ್ಲ. ಸೊ ನಾವು ಮಾಡಿಲ್ಲ ಅದು ಇದು ಅಂತ ಹೇಳಿ ರೀಸನ್ಸ್ ಹೇಳಿ ದೂರ ಆಗಿದ್ದಾರೆ. ಮತ್ತು ಇನ್ನೊಂದು 1.5 ವರ್ಷ ಆಗಿದೆ ಅವರು ಗ್ರೂಪಿಂದ ಹೋಗಿ. ಸೊ 1.5 ವರ್ಷದಿಂದ ಮಾತಾಡದೇ ಇರೋರು ಇವಾಗ ಬಂದು ಮಾತಾಡಬೇಕು ಅನ್ನೋದೇನಿದೆ ಸರ್? ಪ್ರತಿ ತಿಂಗಳು ನಮ್ಮ ಸಂಘದಲ್ಲಿ 10ನೇ ತಾರೀಕು ಮೀಟಿಂಗ್ ನಡೆಯುತ್ತೆ. ಮೀಟಿಂಗಲ್ಲಿ ಬಂದು ನಮ್ಮ ಗುರುಗಳಿಗೆ ಅಧ್ಯಕ್ಷರು ಏನಿರ್ತಾರೆ ಅವ್ರಿಗೆ ಕೇಳಬೇಕಿತ್ತು, ನಮ್ಮ ಅಮೌಂಟು ಎಷ್ಟು ದಿನಕ್ಕೆ ಕ್ಲಿಯರ್ ಮಾಡ್ತೀರಾ, ಯಾವಾಗ ಕೊಡ್ತೀರಾ ಅಂತ ಕೇಳಿ ಅಲ್ಲಿ ಎಲ್ಲರ ಮುಂದೆನೂ ಮಾತಾಡಿ ತೀರ್ಮಾನ ತೊಗೊಂಡು ನೀವು ಬಂದು ಕಂಪ್ಲೇಂಟ್ ಕೊಟ್ಟಿದ್ರು, ಅವ್ರು ಕೊಡಲ್ಲ ಅಂದಾಗ ಅವ್ರು ಬಂದು ಮಾತಾಡ್ಬೋದಿತ್ತು. ಏನೂ ಕೇಳ್ದಿರ ಡೈರೆಕ್ಟ್ ಬಂದು ಯಾರ್ದೋ ಮಾತು ಕೇಳಿಕೊಂಡು ಒಂದು ಸಂಘದಲ್ಲಿರೋವಂಥ ಮರ್ಯಾದೆನ ಕಳೀಲಿಕ್ಕೆ ಈ ರೀತಿ ಎಲ್ಲ ಮಾಡಿದ್ದಾರೆ ಸರ್. ಆಗಿಲ್ಲ ಅಂತ ಹೇಳ್ತಿದ್ದಾರೆ, ಕೆಲವೊಂದು ಆರೋಪ ಮಾಡ್ತಾರೆ. ಅದ್ರ ಬಗ್ಗೆ ನಿಮ್ಮ ಒಂದು ಪ್ರತಿಕ್ರಿಯೆ ಸರ್? ನಮಸ್ತೆ, ನನ್ನ ಹೆಸರು ಅಮರೇಶ ಅಂತ, ಚಾರ್ಟರ್ಡ್ ಅಕೌಂಟೆಂಟು. ನನ್ನ ಹತ್ರ ಸುಮಾರು 2 ವರ್ಷದಿಂದ ಇವರು ಬಂದಾಗ ರಿಜಿಸ್ಟ್ರೇಷನ್ ಸುದರ್ಶನ್ ಮತ್ತು ನರೇಂದ್ರ ಅವರು ಬಂದಿದ್ದರು. ಆವಾಗ ನಾನು ರಿಜಿಸ್ಟ್ರೇಷನ್ ಮಾಡಿಸಿ ಒಳ್ಳೆಯದು ಅಂತ ಹೇಳಿದೆ. 2 ಆಪ್ಷನ್ ಕೊಟ್ಟಿದ್ದೆ. ಟ್ರಸ್ಟ್ ಮಾಡಿಸಿ, ಟ್ರಸ್ಟ್ಗೆ ಸುಮಾರು ಖರ್ಚಾಗುತ್ತೆ, ಇಲ್ಲ ಕೋಆಪ್ರೇಟಿವ್ ಸೊಸೈಟಿ ಮಾಡಿಸಿ ಅಂತ. ಮಾಡಿಸಿಲ್ಲ ಅಂದರೆ ಏನಾಗುತ್ತೆ ಅಂತ ಸುದರ್ಶನ್ ಅವ್ರು ಕೇಳಿದ್ರು. ಮಾಡಿಸಿಲ್ಲ ಅಂದರೆ ನೀವು ಕೋರ್ಟ್ ಆಫ್ ಲಾಗ್ ಹೋಗೋಕ್ಕಾಗಲ್ಲ. ಯಾಕೆ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ ಅಂದರೆ ಅದೊಂದೇ ಕಾನ್ಸೆಪ್ಟ್ ಇರೋದು. ಕೋರ್ಟ್ ಆಫ್ ಲಾಗ್ ಹೋದರೆ ನೀವು ರಿಜಿಸ್ಟ್ರೇಷನ್ ಮಾಡಿಲ್ಲ, ಅಂಡರ್ ಕೋರ್ಟ್ ಆಫ್ ಲಾ ವಿ ಕೆನಾಟ್ ಟೇಕ್ ದ ಸ್ಟ್ಯಾಂಡ್, ಇಷ್ಟೇ ಆಪ್ಷನ್ ಇರೋದು. ಅದು ಬಿಟ್ಟರೆ ಕೋಆಪ್ರೇಟಿವ್ ಸೊಸೈಟೀಸು, ಇನ್ಫ್ಯಾಕ್ಟ್ ಇದರಲ್ಲೇ ಕೋಆಪ್ರೇಟಿವ್ ಸೊಸೈಟೀಸ್ ಆ್ಯಕ್ಟಲ್ಲೇ ಒಂದು ಪರ್ಟಿಕ್ಯುಲರ್ ಆಫೀಸ್ ಅಂತ ಇಲ್ಲ, ಆಯಿತಾ? ಸೊ ಟ್ರಸ್ಟ್ ಮಾಡಿಸಿ ಅಂತ ಹೇಳಿದೆ. ಟ್ರಸ್ಟಿಗೆ ಜಾಸ್ತಿ ಖರ್ಚಾಗುತ್ತೆ ಅಂತ ಬೇಡ ಅಂದರು. ಆಮೇಲೆ ಇವರು ಒಪ್ಕೊಂಡಿದ್ರು, ಸುಮಾರು 30,000ವರೆಗೂ ಆಗುತ್ತೆ. ನರೇಂದ್ರ ಅವರು ಒಪ್ಕೊಂಡು 30,000ವರೆಗೂ ಆಗುತ್ತೆ ಅಂದರೆ ಸರಿ ಮಾಡಿಸೋಣ ಅಂತ ಹೇಳಿದರು. ಸುದರ್ಶನ್ ಅವರೇ ಇದ್ದು, ನಾನು ಹ್ಯೂಮನ್ ರೈಟ್ಸಲ್ಲಿದ್ದೀನಿ, ಅದು ಯಾರು ಬಂದರೂ ಏನೂ ಮಾಡೋಕ್ಕಾಗಲ್ಲ, ನಾನು ನೋಡ್ಕೊತೀನಿ ಅಂತ ಹೇಳಿದರು.
ಇದು ನನ್ನ ಎಥಿಕಲ್ ಸ್ಟ್ಯಾಂಡರ್ಡ್ಸ್ ಪ್ರಕಾರನೇ ನಾನು ಹೇಳ್ತಾ ಇದ್ದೀನಿ. ಇವರು ನನ್ನನ್ನು ರಿಕ್ವೆಸ್ಟ್ ಮಾಡಿದ್ರು, ಸರ್ ಈ ಥರ ಹೇಳಿದ್ರಲ್ವಾ ಅಂತ. ಹೌದು ಹೇಳಿದರು, ಒಪ್ಕೊಳ್ತೀನಿ. ಅದಕ್ಕೆ ಬಂದು ನೀವು ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳಿದರು. ಅದಕ್ಕೆ ಇವತ್ತು ನಾನು ಇಲ್ಲಿದ್ದೀನಿ. ಯಾವಾಗ ಬಂದಿದ್ದು? ಸುಮಾರು 2 ವರ್ಷದಿಂದ ಮೇ ಬಿ ಈಗ ಆರೋಪ ಮಾಡ್ತಾ ಇಬ್ಬರೇ ಬಂದಿದ್ದು. ಯಾರು? ನರೇಂದ್ರ ಅವರು ಮತ್ತು ಸುದರ್ಶನ್ ಅವರು ಈಗ ಆರೋಪ ಮಾಡಿದ್ರು. ಸುದರ್ಶನ್ ಹೌದು. ಅವತ್ತು ಯಾರು ಸಂಘ ರಿಜಿಸ್ಟ್ರೇಷನ್ ಬೇಡ ಅಂತ ಹೇಳಿದ್ರು? ಸುದರ್ಶನ್ ಅವರೇನೆ ಖುದ್ದಾಗಿ ಏನು ಅಷ್ಟು ಖರ್ಚಾಗಂಗಿದ್ರೆ ಬೇಡ, ನಾನು ಹ್ಯೂಮನ್ ರೈಟ್ಸ್ ಅಲ್ಲಿ ಇದ್ದೀನಿ, ನಾನು ನೋಡ್ಕೊತೀನಿ ಏನು ಬಂದ್ರು, ಇದೆಲ್ಲ ಬೇಕಾಗೇ ಇಲ್ಲ ಅಂತ. ಅವರು ಒಬ್ರು ನಾರ್ಮಲ್ ಒಂದು ಮೆಂಬರ್. ಹೌದು. ಸೊ ನೀವು ಚಾರ್ಟರ್ಡ್ ಅಕೌಂಟ್ ಮಾಡ್ತಿರೋಂತ ನೀವು ಅದು ಎಷ್ಟು ಈಸಿಯಾಗಿ ಒಪ್ಕೊಂತೀರಿ? 2 ವರ್ಷದಿಂದ ಇಲ್ದಿದ್ದು ಸರ್. ಒಪ್ಕೊಳ್ಳದೆ ಇದ್ರೆ ಈಗ ನೀವು ನನ್ನ ಹತ್ರ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ಸಕ್ಕೆ ಬರ್ತೀರಾ ಸರ್, 50,000 ಟ್ಯಾಕ್ಸ್ ಬರುತ್ತೆ ಅಂತ ಹೇಳ್ತೀನಿ. ಆವಾಗ 50,000 ಆಗಂಗಿದ್ರೆ ಕಟ್ಟೋದೇ ಬೇಡ ಬಿಡಿ ಸರ್ ಅಂದರೆ ನಾನು ಏನು ಮಾಡೋಕ್ಕಾಗುತ್ತೆ? ಆ್ಯಸ್ ಎ ಚಾರ್ಟರ್ಡ್ ಅಕೌಂಟೆಂಟು ನಾನು ಗೌರ್ಮೆಂಟ್ ಆಫೀಸರ್ ಅಲ್ಲ. ಐ ಆಮ್ ಓನ್ಲಿ ಆಥರೈಸ್ಡ್ ಬೈ ದ ICAI, ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. ನಾನೇನಿದ್ರು ನನ್ನ ಕರ್ತವ್ಯದ ಬಗ್ಗೆ ಹೇಳ್ಬೋದು. ನೀವು ಇಷ್ಟು ಟ್ಯಾಕ್ಸ್ ಪೇ ಮಾಡಬೇಕು, ನೀವು ಇದನ್ನು ರಿಜಿಸ್ಟರ್ ಮಾಡಬೇಕು ಅಂತ ಹೇಳ್ಬೋದು ನಾನು. ಆದರೆ ನೀವು ಮಾಡಿಸಿಲ್ಲ ಅಂದರೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಅನ್ನೋ ರೈಟ್ಸ್ ನನ್ನ ಹತ್ರ ಇಲ್ಲ. ಆದರೆ ಈಗ ನಾನೇನಕ್ಕೆ ಬಂದು ಇಲ್ಲಿ ನಿಂತಿದ್ದೀನಿ ಅಂದರೆ, ನರೇಂದ್ರ ಅವರು ರಿಕ್ವೆಸ್ಟ್ ಮಾಡಿದ್ರು, ಬಂದು ಈ ಥರ ಹೇಳಿದ್ದಾರೆ ಸರ್, ನನ್ನ ಬಗ್ಗೆ ಎಲ್ಲ ಆರೋಪಣೆ ಹೊರಿಸಿದ್ದಾರೆ, ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ. 2 ವರ್ಷದಿಂದ ನಾನು ಬಂದಿದ್ನಲ್ಲ, ರಿಜಿಸ್ಟ್ರೇಷನ್ ಬೇಕು ಅಂತ ಹೇಳಿದ್ನಲ್ಲ. ಆವಾಗ ಸುದರ್ಶನ್ ಅವರು ಬೇಡ ಅಂತ ಹೇಳಿದ್ರಲ್ಲ, ಇದನ್ನು ನೀವು ಹೇಳ್ತೀರಾ ಅಂತ ಹೇಳಿದರು. ಸರಿಪ್ಪ, ಬಂದು ಹೇಳೋದ್ರಲ್ಲಿ ನನಗೇನು ತೊಂದರೆ ಇಲ್ಲ, ಏನು ನಿಜ ಇದೆಯೋ ಅದನ್ನು ಹೇಳ್ಬೋದು. ಅವತ್ತೇನೋ ಸನ್ನಿವೇಶ ನಡೀತು, ಅದು ನೀವು ಇಲ್ಲಿ ಹೇಳ್ತಾ ಇದ್ದೀರಾ ಅಷ್ಟೇ. ಮನವರಿಕೆ ಮಾಡ್ಕೊಟ್ಟಿಲ್ಲ, ಈ ರೀತಿ ಆಗುತ್ತೆ ಇದು ಮುಂದೆ. ಅದನ್ನಿಬ್ರಿಗೂ ಹೇಳಿದ್ನಲ್ವ, ಅದನ್ನಿಬ್ರಿಗೂ ಹೇಳಿದೆ ಸರ್. ನಾನು ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂದರೆ ನಾನು 2 ಆಪ್ಷನ್ ಕೊಟ್ಟೆ. ಒಂದು ಟ್ರಸ್ಟ್ ರಿಜಿಸ್ಟರ್ ಮಾಡಿ. ಬೇಡ ಅಂತ ಹೇಳಿದಂಥವ್ರು ಯಾರು? ಸುದರ್ಶನ್ ಅವರೇ. ಈಗ ತಿರ್ಗಾ ಕಂಪ್ಲೇಂಟ್ ಕೊಡ್ತಾರಂತವ್ರು ಯಾರು? ಅಲ್ಲ, ಅದು ಇಲ್ಲಿ ತನಕ ಈಗ ರೀಸೆಂಟಾಗಿ ಸ್ಟಾರ್ಟ್ ಆಗಿರೋದು. ನನಗೆ 2 ವರ್ಷದ ಹಿಂದೆ ಅವ್ರು ಬಂದಿದ್ದು ನಿಜ. ಬಂದು ನಾನು ಹ್ಯೂಮನ್ ರೈಟ್ಸಲ್ಲಿದ್ದೀನಿ, ನಾನು ನೋಡ್ಕೊತೀನಿ ಏನೇ ಇದ್ದರು, ಇದೆಲ್ಲ ಬೇಡ, ಇದೆಲ್ಲ ಸಣ್ಣ ಮ್ಯಾಟ್ರು ಅಂತ ಹೇಳಿಬಿಟ್ರು. ನಾನು ಖರ್ಚಾಗಿದ್ದ ಅಮೌಂಟ್ ಹೇಳಿದೆ. ಕೋಆಪರೇಟಿವ್ ಸೊಸೈಟೀಸ್ ಆದರೆ ಇಷ್ಟ ಆಗುತ್ತೆ, ಟ್ರಸ್ಟ್ ಆದರೆ ಇಷ್ಟ ಆಗುತ್ತೆ ಅಂತ. ನಾನು ಅಮೌಂಟ್ ಹೇಳೋ ಆಗಿಲ್ಲ, ಇಷ್ಟ ಆಗುತ್ತೆ ಅಂತ. ನನ್ನ ಕರ್ತವ್ಯನ ನಾನು ನಿಭಾಯಿಸಿದ್ದೀನಿ. ಆದರೆ ಅವರು ಬೇಡ ಅಂತ ಹೇಳಿದ್ಮೇಲೆ ನನಗೆ ಫರ್ದರ್ ರೈಟ್ಸ್ ಏನೂ ಇಲ್ಲ ಅಲ್ಲಿ. ಒಬ್ಬರು ಈಗ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿಸಿದಾಗೂ ಬೇಡ ಅಂತ ಹೇಳಿದ್ರೆ ನನ್ನ ರೈಟ್ಸ್ ಏನೂ ಇಲ್ಲ ಅಲ್ಲಿ. ನಾನು ಕಂಪ್ಲೇಂಟ್ಸ್ ಕೊಡೋಕ್ಕಾಗಲ್ಲ. ದಟ್ ಈಸ್ ಮೈ ಎಥಿಕ್ಸ್. ಓಕೆ, ಥ್ಯಾಂಕ್ ಯು. ಪ್ರಕಾಶ್ ಅಂತ, ಆನೇಕಲ್ಲು ಇಡೀ ಭಾಗದಲ್ಲಿದ್ದೀನಿ. ಸಂಬಂಧರ ಪಂಚಾಯಿತಿ ತಿಮ್ಸಂದ್ರ ಗೇಟಲ್ಲಿ ನಮ್ಮದು ಸೆಕೆಂಡ್ ಮದರ್ಸ್ ಅಂತ. ನಮ್ಮೂರಲ್ಲಿ ಸಾರು ಕೋಲಾಟ ಕಳಿಸಿದ್ದಾರೆ ಬಂದು, ನಮ್ಮ ಮಹಿಳೆಯರಿಗೆ, ನಮ್ಮೂರಲ್ಲಿ ಇರೋರಿಗೆಲ್ಲನೂ. ಆದರೆ ನಾವು ಸಂಘದಲ್ಲಿ ಒಂದು ಮೆಂಬರ್ ಆಗಿದ್ರಿ, ನಮ್ಮನ್ನು ಸೇರಿಸ್ಕೊಂಡಿದ್ದಾರೆ. ಆ ಹೆಣ್ಮಕ್ಳನ್ನೆಲ್ಲಾದರೂ ದೇವಸ್ಥಾನ ಹತ್ರ ಆಡೋದಕ್ಕೆ ಕರ್ಕೊಂಡು ಹೋಗ್ಬೇಕಂದ್ರೆ ನಮ್ಮನ್ನು ಕರ್ಕೊಂಡೋಗೋರು. ಪಾಪ ಕಾರಲ್ಲಿ ಕರ್ಕೊಂಡು ಹೋಗೋಣ ಬರೋಣ ಅಂತ. ಆವಾಗ ನಮಗೂ ಸಾರು ಕಾರ್ಗೆ ಪೆಟ್ರೋಲ್ಗೆ ಅದೆಲ್ಲ ಕೊಡೋರು. ಸಂಘದಲ್ಲೇನೆ ಅದು ಅವತ್ತೇನು ಕೊಡ್ತಾರೋ ಅದರಲ್ಲಿ ನಮಗೂ ಕಾರ್ಗೆ, ನನಗೂ ಮತ್ತು ಆನೆಪಣ್ಣ ಅಂತ ತಿಮ್ಸಂದ್ರದಲ್ಲಿದ್ದಾರೆ, ಅವರು ನಾವು ಇಬ್ಬರಾಳು ಕರ್ಕೊಂಡು ಹೋಗ್ಯಾರೆ, ನಮಗೆ ಡೀಸೆಲ್ ಕೊಡೋರು. ಮತ್ತು ಅವತ್ತು ಏನು ಕೊಟ್ಟಿರ್ತಾರೋ ಅದನ್ನು ಹಂಗೆ ಬೆಳಗ್ಗೆ ಮಾರನೇ ದಿವಸ ಎಲ್ರಿಗೂ ಮೆಸೇಜ್ ಬರೋದು, ಅಲ್ಲಿ ಎಷ್ಟು ಅಮೌಂಟ್ ಬಂದೈತೆ, ಅದು ಇದೆಲ್ಲ ಸೇರಿ ಒಟ್ಟು ಎಷ್ಟಾಗೈತೆ ಅಂತ ಎಲ್ಲನೂ ಮೆಸೇಜಲ್ಲಿ ತೋರಿಸೋರು. ನಮಗೂ ಮೆಸೇಜ್ ಬಂದೈತೆ, ನಾನು ಅದರಲ್ಲಿ ಮೆಂಬರ್ ಆಗಿದ್ದೀನಿ, ನನಗೂ ಮೆಸೇಜ್ ಬಂದೈತೆ. ಇರೋ ಹೆಣ್ಮಕ್ಳಿಗೆ ಎಲ್ಲರಿಗೂ ಹೋಗುತ್ತೆ. ಅವ್ರು ಸಾರು 1 ರೂಪಾಯಿ ತಿಂದಿಲ್ಲ, ಆದರೆ ಅವ್ರ ಮೇಲೆ ಆರೋಪಣೆ ಹೊರಿಸಿದ್ದಾರೆ ಸುದರ್ಶನನವರು. ಅವ್ರ ಸಂಘದ ದಿವಸ ನಾನು ಇದ್ದೆ. ಸಾರು ಇದ್ಕೊಂಡು ಕಟ್ಟಪ್ಪ ನೀನು ಎತ್ಕೊಂಡಿದ್ದೆ ಅಂದರೆ ನಾನು ಕಟ್ಟಲ್ಲ ಅಂತ ಅಂದಿದ್ದಕ್ಕೆ, ಹೆಣ್ಮಕ್ಳು ದುಡ್ಡು ಯಾಕೆ ಕಟ್ಟಲ್ಲ ನೀನು ಅಂತ ಕೇಳಿದ್ದಕ್ಕೆ, ನಾನು ಕಟ್ಟಲ್ಲ ಏನು ಮಾಡ್ಕೊತೀನಿ ಅಂದರೆ ಸಾರು ಅಂದರು ಕೋಪದಲ್ಲಿ, ತಿಕ್ಕ ಮುಚ್ಕೊಂಡು ಕಟ್ಟಯ್ಯ ಅಂತ ಹೇಳಿದ್ದಕ್ಕೆ ಅವನು, ನಾನು ಯಾರು ಕೇಳಂಗಿಲ್ಲ, ನಾನೇ ಅಧ್ಯಕ್ಷನು, ನಾನು ಒಬ್ಬನೇ, ನಾನೇ ಅಂತ ಏನೇನೋ ಆರೋಪಣೆ, ಸುಳ್ಳು ಆರೋಪಣೆ ಹೇಳ್ತಾ ಇದ್ದಾರೆ. ಆದರೆ ಹೊಡೆದಿಲ್ಲ, ಏನಿಲ್ಲ. ಹೆಣ್ಮಕ್ಳ ಬಗ್ಗೆ ಎಲ್ಲನೂ ಅವ್ರು ತಪ್ಪಾಗಿ ನಡ್ಕೊತಾ ಇದ್ದಾರೆ. ಆದರೆ ಎಲ್ಲರೂ ಬಂದು ಹೇಳ್ಕೊಳಕ್ಕಾಗಲ್ಲ ಹೆಣ್ಮಕ್ಳು. ಆದರೆ ಅವರು ಅಕ್ಕ ತಂಗಿಯರ ಜೊತೆ ಹುಟ್ಟಿದ್ದಾರೆ, ಆದ್ರೂ ಹೆಣ್ಮಕ್ಳು ತಂದು ಇಲ್ಲಿ ನಿಲ್ಲಿಸ್ಕೊಂಡು ಅವರು ಇದು ಮಾಡೋದು ತುಂಬ ತಪ್ಪು. ಆದರೆ ಇದು ತುಂಬ ತಪ್ಪು ಸರ್. ಅವ್ರನ್ನ ನಮ್ಮ ಹೆಸರು ಮಂಜುನಾಥ್ ಅಂತೇಳಿ. ಈಗ ಆರೋಪ ಏನು ಮಾಡ್ತಾ ಇದ್ದಾರೆ, ಅವರು ಫಸ್ಟು ನಾವು ಸಂಘದಲ್ಲಿ ಮೆಂಬರ್ ಹಾಕ್ಕೊಂಡಿದ್ದಾರೆ. ಯಾಕೆಂದರೆ ಅವ್ರು ಆಗಲೇ ಅದು ಕಾರಣ ಕೊಟ್ಟಿದ್ದಾರೆ. ಆಮೇಲೆ ಏನು ಅಂದರೆ, ಇವರು ಸಂಘದಲ್ಲಿ ದುಡ್ಡು ತಗೊಂಡು, ದುಡ್ಡು ಏನಿದೆ ಕಟ್ಬಿಟ್ಟು ಆಮೇಲೆ ಮಾತಾಡಬೇಕು. ಅದನ್ನು ಬಿಟ್ಬಿಟ್ಟು ಇಲ್ಲ ಸಲ್ಲದ ಆರೋಪಗಳು ಮಾಡಬಾರ್ದು. ಇವ್ರಿಗೆ ಒಳ್ಳೆ ಹೆಸರಿದೆ, ನರೇಂದ್ರ ಗುರೂಜಿ ಅವ್ರಿಗೆ ಒಳ್ಳೆ ಹೆಸರಿದೆ. ಸಂಘದಲ್ಲಿ ಎಲ್ಲರನ್ನೂ ಉತ್ತಮ ರೀತಿಯಲ್ಲಿ ನಡೆಸ್ಕೊಳ್ತಾ ಇದ್ದಾರೆ. ಎಲ್ಲ ರೀತಿ ಹೆಣ್ಮಕ್ಳಿಗೂ ಅವ್ರಿಗೆ ಏನು ಬೇಕೋ ಅದು ಅವ್ರಿಗೆ ಸೇಫ್ಟಿಯಾಗಿ ಕರ್ಕೊಂಡೋಗೋದಾಗಲಿ ಕರ್ಕೊಂಬರೋದಾಗಲಿ ನೋಡ್ಕೊಂಡಿದ್ದಾರೆ. ಹಾಗಾಗಿ ಅವ್ರ ಮೇಲೆ ತೇಜೋವಧೆ ಮಾಡೋದಾಗಲಿ ಸುಮ್ಮನೆ ಅವ್ರ ಮೇಲೆ ಆರೋಪ ಮಾಡೋದಾಗಲಿ ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ. ನರೇಂದ್ರ ಗುರೂಜಿಯವರು 1 ರೂಪಾಯಿಂದನೂ ಸಂಘನ ಇಲ್ಲಿ ಈ ಮಟ್ಟಕ್ಕೆ ಬೆಳೆಸ್ಕೊಂಡ್ಬಂದಿದ್ದಾರೆ. ಈಗ ಏನು 34 ಲಕ್ಷನ ಇಲ್ಲ 35 ಲಕ್ಷನ ಅಮೌಂಟ್ ಇದೆ ಅಂತ ಏನು ಹೇಳ್ತಾ ಇದ್ದಾರೆ, ಅದನ್ನ 1 ರೂಪಾಯಿಂದನೂ ಬೆಳೆಸ್ಕೊಬಂದಿದ್ದಾರೆ. ಆಮೇಲೆ ಯಾರು ಇದಕ್ಕೋಸ್ಕರ ಸಂಘಕ್ಕೆ ಅಂತೇಳಿ ಮನೆಯಿಂದ ತಗೊಂಡೋಗಿ 1 ರೂಪಾಯಿ ದುಡ್ಡು ಹಾಕಿದವ್ರು ಯಾರೂ ಇಲ್ಲ. ಆ್ಯಕ್ಚುಲಾಗಿ ಇಲ್ಲಿ ಎಲ್ಲ ಪ್ರೋತ್ಸಾಹ ಧನ ಇಲ್ಲಾಂದರೆ ಒಂದು ಇದರಿಂದ ಬಂದಿರೋದು ಅಮೌಂಟ್ನ ಅದನ್ನ ಹಾಕಿ ಬೆಳೆಸ್ಕೊಬಂದಿರೋದು. ಅದನ್ನ ಕಷ್ಟಕ್ಕೆ ಅಂತೇಳಿ ಹೆಣ್ಮಕ್ಳು ಕೊಡ್ತಾ ಇದ್ದಾರೆ, ಅದನ್ನ ಬೆಳೆಸ್ತಾ ಇದ್ದಾರೆ ಸಂಘ. ಅದರಲ್ಲಿ ಯಾವುದೇ ರೀತಿ ಯಾರೂ 1 ರೂಪಾಯಿನೂ ಅವ್ರ ಮನೆಗಳಿಂದ ತೊಗೊಬಂದು ಯಾರು ದುಡ್ಡು ಹಾಕಿಲ್ಲ. ಅವರು ಅಷ್ಟೇ, ಗುರೂಜಿ ಅವರು ಯಾವುದೋ 1 ರೂಪಾಯಿ
ದುಡ್ಡೇನು ತಿಂದಿಲ್ಲ